Hey everyone, welcome back to our channel ESF Standard. So in this lecture we are going to discuss about the important questions of control systems. Subject could be EC403. So in this video I am going to explain with the two other languages, Kannada and English. So because so many students can't understand the Kannada, it will be more helpful to them. Okay. So before going to the video, actually I'm going to tell you some of the important steps to for your exams. Okay. So actually it's a regular video. Okay na. ಇದು ಬಂದ್ಬಿಟ್ಟು ನಿಮಗೆ ರೆಗ್ಯುಲರ್ ವಿಡಿಯೋ ಆಲ್ಸೋ 2.0 ವಿಡಿಯೋ ವಿಲ್ ಬಿ ಅಪ್ಲೋಡೆಡ್ 3.1 ವಿಡಿಯೋ ವಿಲ್ ಬಿ ದೇರ್ ಆಯಿತಾ. ಸೊ ಇಷ್ಟು ವಿಡಿಯೋ ನಮಗೆ ಏನಿದೆ ಇ ಎಸ್ ಎಫಲ್ಲಿ ಕಂಟಿನ್ಯೂ ಆಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಇ ಎಸ್ ಎಫ್ ಮೀನ್ಸ್ ಲೈಕ್ 95+ ಮಾರ್ಕ್ಸ್ ಈಸಿಯಾಗಿ ಕ್ಯಾರಿ ಆಗುತ್ತೆ. ಮೀನ್ಸ್ ಇಫ್ ಯು ಡೂ ದ ನ್ಯೂಮರಿಕಲ್ಸ್ ಆಯಿತಾ, ಮೀನ್ಸ್ ಕಂಪ್ಲೀಟ್ ನ್ಯೂಮರಿಕಲ್ಸ್ ಇದೆ ಸಬ್ಜೆಕ್ಟ್ಸಲ್ಲಿ. ಸೊ ಐ ಥಿಂಕ್ ಎವ್ರಿ ಒನ್ ವಿಲ್ ಡೂ ಇಟ್ ಆಯಿತಾ. ಸೊ 2.0 ವಿಡಿಯೋ ಬಂದುಬಿಟ್ಟು ಈ ಸಬ್ಜೆಕ್ಟ್ಸ್ಗೆ ಫಾರ್ ಸಿ ಎಸ್ ನೋ 2.0 ವಿಡಿಯೋ ಆಯಿತಾ. ಸೊ ಓನ್ಲಿ ಡೈರೆಕ್ಟ್ 3.0 ವಿಡಿಯೋ ವಿಲ್ ಮೀನ್ಸ್ ಇಟ್ ವಿಲ್ ಬಿ ಅಪ್ಲೋಡೆಡ್ ಆನ್ ಸಂಡೇ. ಸೊ ಸಂಡೇ ಈ ವಿಡಿಯೋ ಏನಿದೆ ಅದನ್ನ ಅಪ್ಲೋಡ್ ಮಾಡ್ತೀವಿ ಆಫ್ 11:30 ಆಯಿತಾ. ಸೊ ಆಲ್ರೆಡಿ ವಿಡಿಯೋ ಆಲ್ಸೋ ಮೀನ್ಸ್ ಎವ್ರಿಥಿಂಗ್ ಇಸ್ ಡನ್ ಆಯಿತಾ. ಸೊ ಬಟ್ 11:30 ಸಂಡೇಗೆ ಅಪ್ಲೋಡ್ ಮಾಡ್ತೀವಿ ವಿತ್ ಆನ್ಸರ್ಸ್. ನೀವು ಜಸ್ಟ್ ಏನಿಲ್ಲ ಕ್ವಶನ್ಸ್ ಇರುತ್ತೆ ಕ್ವಶನ್ಸ್ ವಿತ್ ಆನ್ಸರ್ಸ್ ಎವ್ರಿಥಿಂಗ್ ವಿಲ್ ಬಿ ಅಪ್ಲೋಡೆಡ್ ಆನ್ 11:30 ಸಂಡೇ. ಸೊ ಏನು ಹೇಳಿದೆ 11:30 to 11:30 ಮೀನ್ಸ್ ಮಾರ್ನಿಂಗ್ AM to PM 11:30 ಏನಿದೆ ಆ 12 ಅವರ್ಸಲ್ಲಿ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ನಾನು ಕೊಟ್ಟಿರೋ ಕ್ವಶನ್ಸ್ಗೆ ಫಾರ್ ಈಚ್ ಮಾಡಲ್ ಕನ್ಸಿಸ್ಟ್ ಲೈಕ್ 10 ಕ್ವಶನ್ಸ್ ಆಯಿತಾ. ಮೀನ್ಸ್ ಓನ್ಲಿ ದ 10 ಕ್ವಶನ್ಸ್ ಮೀನ್ಸ್ ವೆರಿ 10 ಅಕ್ಯುರೇಟ್ ಕ್ವಶನ್ಸ್ ಯು ಕ್ಯಾನ್ ಅಂದರೆ 1 ಅವರ್ಗೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆ ಥರ ಈಸಿ ಅಕ್ಯುರೇಟ್ ಕ್ವಶನ್ಸ್ ನಾನು ನೀವು ಪ್ರಾಬ್ಲಮ್ಸ್ ಕೊಡ್ತೀನಿ. ಸೊ ಅದರಿಂದ ನೀವು ಏನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಎಕ್ಸಾಮ್ಸ್ಗೆ ಈಸಿಯಾಗಿ ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಕಂಟ್ರೋಲ್ ಸಿಸ್ಟಮ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನ್ಯೂಮರಿಕಲ್ಸ್ ಪಾರ್ಟ್ ಇದೆ, ಯು ಕ್ಯಾನ್ ಪಾಸ್ ಆಗ್ಬೋದು, ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಸೊ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ 3.2 ವಿಡಿಯೋ ಆನ್ ಸಂಡೇ 11:30. ಓಕೆ. ಸೊ ಇಟ್ಸ್ ಎ ರೆಗ್ಯುಲರ್ ವಿಡಿಯೋ. So it's complete numerical based subjects, means complete problem subjects. Okay. So before going to the video I'm going to tell you some of the important steps ಆಯ್ತಾ ನಿಮಗೆ. ಸೊ ಇವಾಗ ಅನ್ಕೋಣ. ಸೊ ಆ್ಯಕ್ಚುಲಿ ಇಟ್ಸ್ ಥರ್ಡ್ ಟೈಮ್ ಐ ಆಮ್ ಡೂಯಿಂಗ್ ದ ವಿಡಿಯೋ. ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಕಾಲಿಂಗ್ ಅಗೇನ್ ದ ನಂಬರ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ಫ್ರಂಟ್ ಆಫ್ ದ ಡ್ಯಾಶ್ ಬೋರ್ಡ್. ಸೊ ರೆಕಾರ್ಡ್ ಆಗ್ತಾರೆ ತುಂಬ ಚೆನ್ನಾಗಿರಲ್ಲ. ಸೊ ಅದರಿಂದ ನಾನು ಆಯಿತಾ. ಸೊ ಕನ್ಸಿಡರ್ ಇವಾಗ ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟ್ಸ್ ಇದೆ ನಿಮಗೆ 2 ಇದೆ. ಮೀನ್ಸ್ ಸಮಥಿಂಗ್ ಕಾನ್ಸೆಪ್ಟ್ ಏನೋ ಒಂದು ಅರ್ಥಕೊಳ್ಳಿ ಆಯಿತಾ. ಇವಾಗ ವೈಟ್ ಬೋರ್ಡ್ ಇದೆ, ಸೇವ್ ದ 4 ಇದೆ, ಇವಾಗ ಸೈನ್ ಅಪ್ ಮಾಡಬೇಕು, ಸೈನ್ ಅಪ್ ಫಾರ್ ಫ್ರೀ ಇದೆ. ಸೊ ಇವಾಗ ಏನಾಯಿತು, ಈ ಟಾಪಿಕ್ ಅನ್ನೋದು ನಿಮಗೇನೋ ಒಂದು ಅರ್ಥ ಆಯಿತು, ಸಮಥಿಂಗ್ ಕನ್ಸಿಡರ್ ಎನಿ ಟಾಪಿಕ್ ಆಯಿತಾ. ಸೊ ಇವಾಗ ಏನಾಗುತ್ತೆ ಅಂದರೆ ಅದೇ ಟಾಪಿಕ್ನ ನಾವು 4 ಇದೆ ಆ್ಯಂಡ್ 7 ಇದೆ, ಸೈನ್ ಅಪ್ ಫಾರ್ ಫ್ರೀ ಇದೆ. ಸೊ ಇದರಲ್ಲಿ ನಿಮ್ಗೆ ಏನು ಅರ್ಥ ಆಯ್ತು ಅಂದರೆ ಕಂಪ್ಲೀಟ್ ಸೇಮ್ ಟಾಪಿಕ್ಸೇ, ಬಟ್ ವ್ಯಾಲ್ಯೂಸ್ ಏನಿದೆಯಲ್ಲ ನ್ಯೂಮರಿಕಲ್ ವ್ಯಾಲ್ಯೂಸ್, ಈ ವ್ಯಾಲ್ಯೂಸ್ ಮಾತ್ರ ಬರೀ ಚೇಂಜ್ ಆಗ್ತಿರೋದು ಅಷ್ಟೇ, ಲೈಕ್ ಕಂಪ್ಯೂಟರ್ ಬೈನರಿ ವ್ಯಾಲ್ಯೂಸ್ ಥರ. ಸೊ ಈ ಕಂಪ್ಯೂಟರ್ ಈಕ್ವೇಷನ್ಸ್ ಏನಿದೆಯಲ್ಲ ಇದು ಮಾತ್ರ ಚೇಂಜ್ ಆಗ್ತಿದೆ, ಬಟ್ ದ ಕಾನ್ಸೆಪ್ಟ್ ಈಸ್ ಸೇಮ್. ಕಾನ್ಸೆಪ್ಟ್ ಸೇಮ್ ಇರುತ್ತೆ. ನಿಮಗೆ ಜಸ್ಟ್ ಒಂದೇ ಅರ್ಥ ಮಾಡ್ಕೋಬೇಕು, ದ ಕಾನ್ಸೆಪ್ಟ್ ಏನಿರುತ್ತೆ ಕಾನ್ಸೆಪ್ಟು ಮತ್ತು ಅದೇ ಥರ ಮೀನ್ಸ್ ಸೇಮ್ ಸಿಮಿಲರ್ 5 ಕ್ವಶನ್ಸ್ ಐ ಹ್ಯಾವ್ ಗಿವನ್ 5 or 10 ಕ್ವಶನ್ಸ್ ಇದೆ. ಸೊ 5 or 10 ಕ್ವಶನ್ಸ್ ಐ ಗಿವ್ ಸಿಮಿಲರ್ ಕ್ವಶನ್ಸ್ ಆಫ್ ದಟ್ ಸೇಮ್ ಪ್ರಾಬ್ಲಮ್ಸ್, ಬಟ್ ಓನ್ಲಿ ದೇರ್ ಚೇಂಜಿಂಗ್ ಇಸ್ ನಂಬರ್ಸ್, ಮೀನ್ಸ್ ಈ ಕ್ವಶನ್ಸ್ ವಿಲ್ ಬಿ ಚೇಂಜಿಂಗ್, ರಿಮೈನಿಂಗ್ ಅನ್ನಲ್ಲಿ ಎವ್ರಿಥಿಂಗ್ ವಿಲ್ ಬಿ ಸೇಮ್ ಇನ್ ಯುವರ್ ಎಕ್ಸಾಮ್ಸ್ ಆಲ್ಸೋ, ಹಿಯರ್ ಆಲ್ಸೋ. ಓಕೆ. ಯು ಜಸ್ಟ್ ವಾಂಟ್ ದ ಪ್ರಾಕ್ಟೀಸ್ ದ ನ್ಯೂಮರಿಕಲ್ಸ್. ಓಕೆ. ಫಾರ್ ದಟ್ ನ್ಯೂಮರಿಕಲ್ಸ್ ಏನಿದೆ ನಿಮಗೆ ಜಸ್ಟ್ ನೋಡಿ 164, ನಿಮಗೆ 164 ಏನಿದೆ ಸೊ ಇಟ್ಸ್ ಓಕೆ. ಹಿಂಗೆ ಬರ್ತಿದ್ರೆ ಏನೂ ಹೋಗಲ್ಲ. ಓಕೆ. ಸೊ 164 ಏನಿದೆ ನಿಮ್ಗೆ ಗೊತ್ತಿ ಕೋರ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ಕೋಬೋದು. ಇಲ್ಲಿ ಆನ್ಸರ್ಸ್ ಏನಿದೆ ಇವಾಗ ಟೈಮ್ ಈಸ್ 12:06. ಬಿಫೋರ್ ಮಾರ್ನಿಂಗ್ 7:30 we will upload everything, means 10:30 consider 10:30 we will upload each and every module answers. Okay. Module 5 ಎಷ್ಟು module ಇದೆ ಆ 5 modules ಕೂಡ ಆನ್ಸರ್ಸ್ ಕೂಡ we are going to upload in the Google Drive. ಓಕೆ. ಸೊ ನಿಮ್ಗೆ ನೋಡ್ಬೋದು ನಾನು ಬೆಳಗ್ಗೆನೇ ಅಪ್ಲೋಡ್ ಮಾಡಿದ್ದೀನಿ, ಬಟ್ ನಿಮ್ಗೇನಂದರೆ ತುಂಬ ಬೇಗ ವೀಡಿಯೋನ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ತುಂಬ ಸಬ್ಜೆಕ್ಟ್ಸ್ ಹಂಗಿದೆ. ಸೊ ನ್ಯೂಮರಿಕಲ್ ಪಾರ್ಟ್ ಪ್ರತಿ ಪ್ರಾಬ್ಲಮ್ ಪಾರ್ಟ್ ಅಂದರೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ನಾನು ಏನು ಮಾಡಿದ್ದೀನಿ, ನಿಮಗೆ ಈಸಿಯಾಗಿ ಇವಾಗ ಅಪ್ಲೋಡ್ ಮಾಡ್ತೀನಿ, ಬಟ್ ಯು ಕ್ಯಾನ್ ಮ್ಯಾನೇಜ್ 2 days ಇದೆ ನಿಮಗೆ, ತುಂಬ ಅದು ಸಫಿಷಿಯಂಟ್ ಟೈಮ್ ಅಂತ ಹೇಳ್ತೀನಿ ಈ ಸಬ್ಜೆಕ್ಟ್ಸ್ಗೆ. ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊತೀನಿ ಈ ಟಾಪಿಕ್ ಹೆಂಗೆ ಮಾಡಬೇಕು ಪ್ರತಿಯೊಂದು ಕೂಡ ಆಯಿತಾ. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ಸೊ ಇನ್ನೊಂದು ಹೇಳೋದು ಇಷ್ಟಪಡ್ತೀನಿ. ಸೊ ನೆನಪಿಟ್ಕೊಳ್ಳಿ ಈ ವಾಟ್ಸಪ್ ಗ್ರೂಪ್. ಓಕೆ, 1 minute. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ. ಸೊ ಸಬ್ಜೆಕ್ಟ್ ಕೋಡ್ BEC403 ಆ್ಯಂಡ್ ಸಬ್ಜೆಕ್ಟ್ ನೇಮ್ ಕಂಟ್ರೋಲ್ ಸಿಸ್ಟಮ್ಸ್ ಇದೆ, ಸಮ್ ಕಂಟ್ರೋಲ್ ಸಿಸ್ಟಮ್ಸ್. ಸೊ ಲೆಟ್ಸ್ ಗೋ ಇಂಟು ದ ವಿಡಿಯೋ ಆಯಿತಾ. ಸೊ ಇಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ
it's important questions. Module 1, define the control system with examples, compare closed loop and open loop control system. So write down the 4 differences between the open loop control and the closed loop control systems. It's a very important question. Define the control system with the requirements of good control system. Explain the relevant expressions of explain the concept of gear trains. ವೆರಿ ಇಂಪಾರ್ಟೆಂಟ್ ಐತೆ. ಸೊ ಇನ್ ದಿಸ್ 3 ಆಫ್ ದ ಕ್ವಶನ್ಸ್, ಈ 3 ಕ್ವಶನ್ಸ್ ಏನಿದೆಯಲ್ಲ, ಈ 3 ಕ್ವಶನ್ಸಲ್ಲಿ ಒಂದೇ ಕ್ವಶನ್ ಬರುತ್ತೆ. ಅದು ನಿಮ್ಗೆ ಕೂಡ ಗೊತ್ತು, ನನಗೂ ಗೊತ್ತು ಯಾವ ಕ್ವಶನ್ಸು ಅಂತ. ಸೊ ಜಸ್ಟ್ ಇದು ಕಂಪೇರ್, ಇದನ್ನ ರಿಮೂವ್ ಮಾಡಿಬಿಟ್ಟು ಈ ಕ್ವಶನ್ ಏನಿದೆ ಇದನ್ನೆಲ್ಲ ಅಪ್ಲೈ ಆಗುತ್ತೆ. ಸೊ ಅಷ್ಟೇ, ಅದೇ ಕ್ವಶನೇ ಬರುತ್ತೆ ಪ್ರತಿ ಸರಿ ಕೂಡ. ಈ ಸರಿನೂ ಕೂಡ ಅಷ್ಟೇ ಬರುತ್ತೆ. ಬಟ್ ಕಂಪ್ಯಾರಿಸನ್ ಕ್ಲೋಸ್ ಲೂಪ್ ಓಪನ್ ಲೂಪ್ ಅದನ್ನು ಸರಿ ಓದ್ಕೊಂಡಿರಿ. ಅದು ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ. ಸೊ ಅದರಲ್ಲಿ 7 marks ಇನ್ ದಿಸ್ ಪಾರ್ಟ್ ಎ. ಯು ಕ್ಯಾನ್ ಗೆಟ್ ಈಸಿಲಿ 7 marks ಫ್ರಮ್ ದಿಸ್ 3 questions. 1 question is fixed for your exams. Okay, in that only they will remove that compare close. They will just add this. Okay, just only 1 question is more than enough. You will get 7 marks easily in this first part. Okay, only in first part only there is a new theory part. Remaining everything from all modules there is a numerical parts, means problems, everything is there. ಸೊ ನೋಡೋಣ. ಇವಾಗ ನೆಕ್ಸ್ಟು ಸೆಕೆಂಡ್ ಕ್ವಶನ್ಸ್ ಹೋಗಿನ ಮುಂಚೆ ಇವಾಗ ಹೇಳ್ತೀನಿ ನಿಮಗೆ. ಸೊ ಪ್ಲೀಸ್ ಎವ್ರಿವನ್, ನೀವು ಇಷ್ಟೊಂದು ಈ ಚಾನಲ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅಂದರೆ ನಿಮಗೆ ತುಂಬ ಹೆಲ್ಪ್ ಆಗ್ತಿದೆ ಅನ್ಕೋತಿದ್ದೀನಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ನಮ್ಮ ಚಾನಲ್ಗೆ. ಪ್ರತಿಯೊಬ್ಬರು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಸೊ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಥಿಂಗ್, ಈ ವಿಡಿಯೋನ ಪಾಸ್ ಮಾಡಿ ಹೇಳ್ತಿದ್ದೀನಿ. ವೈ? ಬಿಕಾಸ್ ಸ್ಕಿಪ್ ಮಾಡ್ತೀರಾ ಫಸ್ಟಲ್ಲಿ, ಬ್ರೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ನಂಗೆ ಗೊತ್ತು ಅಂತ. ಸೊ ಅದರಿಂದ ಈ ವಿಡಿಯೋನ ಇವಾಗ ಸ್ಟಾಪ್ ಮಾಡಿ ಹೇಳ್ತಿದ್ದೀನಿ. ಪ್ಲೀಸ್ ಈ ವಾಟ್ಸಪ್, ಇನ್ಸ್ಟಾಗ್ರಾಮ್ ಮತ್ತು ಏನು ಈ ಟೆಲಿಗ್ರಾಮ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ, ಅದೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ನಾನು ಬೇಕಾದರೆ, ಆಯಿತಾ? ಪ್ಲೀಸ್ ಅದನ್ನು ಸ್ವಲ್ಪ ಕರೆಕ್ಟಾಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅದನ್ನು. ಸೊ ಯಾಕ್ರೋ ಹಿಂಗೆ ನೀವು ಹೇಳಿ, ನನಗೆ ಬೇಜಾರಾಗುತ್ತೆ ಆ ಮಾತು ಹೇಳಬೇಕಂದ್ರೆ ಈ ವಿಡಿಯೋದಲ್ಲಿ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ರು. ಇದು ಕೂಡ ಒಂದು ವಾಟ್ಸಪ್ ಗ್ರೂಪ್ ಆಗಿದೆ. ಯಾರಿಗೂ ಏನು ಚಾಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮದೇನಿದೆ ಅದು ಮಾತ್ರ ನೋಡ್ಕೊಳ್ಳಿ. ಎಕ್ಸಾಮ್ಗೆ ಏನು ಬೇಕು ಅದನ್ನು ಮಾತ್ರ ಇಂಪಾರ್ಟೆನ್ಸ್ ತಗೊಂಡು ಎಕ್ಸಾಮ್ಗೆ ಓದೋಕ್ಕೆ ಟ್ರೈ ಮಾಡಿ, ಆಯಿತಾ? ಸೊ ಇಫ್ ಎನಿ ಒನ್ ಹ್ಯಾವಿಂಗ್ ಎನಿ ಡೌಟ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಇನ್ಸ್ಟಾಗ್ರಾಮ್ಗೆ. ಸಂಬಡಿ ಸ್ವಲ್ಪ ಜನದಿಂದ ಆ ಥರ ಆಗುತ್ತೆ, ಬಟ್ ಅವ್ರು ನಾನು ಇಮಿಡಿಯೇಟ್ಲಿ ಗ್ರೂಪಿಂದ ಲೀವ್ ಮೀನ್ಸ್ ಎಕ್ಸಿಟ್ ಮಾಡಿಬಿಟ್ಟಿದ್ದೀವಿ, ಅದನ್ನ ತೆಗೆದಾಕ್ಬಿಟ್ಟಿದ್ದೀವಿ, ರಿಮೂವ್ ದ ಪರ್ಸನ್, ಆಯಿತಾ? ಸೊ ಎವ್ರಿಥಿಂಗ್ ಈಸ್ ಸೇಫ್, ನೋ ನೀಡ್ ಟು ವರಿ ಅಬೌಟ್ ದಟ್, ಆಯಿತಾ? ಸೊ ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆಲ್ ದಿಸ್ ನಾನು ವಾಟ್ಸಪ್ ಅನ್ನೋದು ವೆರಿ ಸೂನ್ ನಾನು ಡಿಲೀಟ್ ಮಾಡಿಬಿಡ್ತೀನಿ, ವಾಟ್ಸಪ್ ಗ್ರೂಪ್ ಅನ್ನೋದು. ಸೊ ಇದೇ ಥರ ನಿಮ್ಗೆ ಈ ಥರ ಮಾಡ್ತಾಯಿದ್ರೆ, ಸೊ ಓನ್ಲಿ 1 ಕೇಸ್ ಬಂದಿದೆ. ಬಟ್ ಇನ್ನೊಂದು ಸರಿ ಕೇಸ್ ಈ ಥರ ಬಂದರೆ ನಾನು ಲಿಟ್ರಲಿ ಹೇಳ್ತಿದ್ದೀನಲ್ಲ, ವಾಟ್ಸಪ್ ಗ್ರೂಪ್ನ ಡಿಲೀಟ್ ಮಾಡಿಬಿಡ್ತೀನಿ. ಸೊ ಅವಾಗ ನೀವು ಬರೀ ಯೂಟ್ಯೂಬಲ್ಲಿ ಮಾತ್ರ ನೋಡಬೇಕಾಗುತ್ತೆ. ಸೊ ಅವಾಗ ನನ್ನ ಹತ್ರ ಏನು ಪರ್ಸ್ನಲಾಗಿ ಮಾತಾಡೋಕ್ಕಾಗಲ್ಲ. ಸೊ ಅದನ್ನು ಯೋಚನೆ ಮಾಡಿಕೊಂಡು ಏನು ನೆಕ್ಸ್ಟ್ ಏನ ಮಾತಾಡೋದು ನೋಡ್ಕೊಳ್ಳಿ, ಆಯಿತಾ? ಯಾರ ಹತ್ರನೂ. ಸೊ ಲೆಟ್ಸ್ ಗೋ ಟು ದಟ್ ವಿಡಿಯೋ, ಆಯಿತಾ? For the mechanical system shown figure, obtain the equivalent electrical system using the force voltage method. Very important questions ಇದೆ. ಸೇಮ್ ನೋಡಿ, ಈ ಕ್ವಶನ್ ಅದರಲ್ಲಿ ಇದೇ ಟಾಪಿಕ್ ಕನ್ಸಿಡರ್, ಇದೇ ಟಾಪಿಕ್ ಮೇಲೆ ಕ್ವಶನ್ಸ್ ಬರುತ್ತೆ. ಸೇಮ್ ಓನ್ಲಿ ದ ಕ್ವಶನ್, ಬಟ್ ದ ಡಿಫ್ರೆಂಟ್ ಮೀನ್ಸ್ ಏನಿದೆಲ್ಲ ಸರ್ಕ್ಯೂಟ್ಸ್ ಅಂದ್ಕೊಂಡು ಪ್ರಾಬ್ಲಮ್ಸ್, ಈಕ್ವೇಷನ್ಸ್ ಏನೋ ಒಂದು ಅಂದ್ಕೋಣ. ಸೊ ಸೇಮ್ ಇದೇ ರೀತಿ ನಿಮಗೆ ಇದು ಮಾಡೋಕ್ಕಾಗಲಿ. ಇಟ್ಸ್ ಓಕೆ. ಫಾರ್ ದ ಮೆಕ್ಯಾನಿಕಲ್ ಸಿಸ್ಟಮ್ ಶೋನ್ ಫಿಗರ್, ರೈಟ್ ದ ಮೆಕ್ಯಾನಿಕಲ್ ನೆಟ್ವರ್ಕ್ಸ್ ಆ್ಯಂಡ್ equilibrium equations and obtain the electrical network of based on the FU analog. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ ಅಷ್ಟೇ. ಸೊ ಈ ಕ್ಯಾನ್ ನೋಡ್ಬೋದು ಡಿಫ್ರೆಂಟ್ ಕ್ವಶನ್ಸ್ ಆಫ್ ಮೆಥಡ್ಸ್ ಮಾತ್ರ ಒಂದೇ ಸೇಮ್ ಇರುತ್ತೆ, ಬಟ್ ಡಿಫ್ರೆಂಟ್ ಸರ್ಕ್ಯೂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಮೀನ್ಸ್ ಡಿಫ್ರೆಂಟ್ ಸರ್ಕ್ಯೂಟ್ ದೇ ಆರ್ ಗಿವ್, ಬಟ್ ದ ಆನ್ಸರ್ ಇಸ್ ಗೋಯಿಂಗ್ ಟು ಬಿ ಮೀನ್ಸ್ ಇಟ್ಸ್ ವೆರಿ ಸಿಮಿಲರ್ ಆನ್ಸರ್ಸ್, ಆಯಿತಾ? ಸೊ ಲಾಸ್ಟ್ ನೋಡೋಣ, ಡ್ರಾ ಮೆಕ್ಯಾನಿಕಲ್ ನೆಟ್ವರ್ಕ್ ಸಿಸ್ಟಮ್. ಸೊ ಸೇಮ್ ಕಂಪ್ಲೀಟ್ ಅದೇ, ಪ್ರತಿ ಸರಿನೂ ಅದೇ ಸೇಮ್ ಟಾಪಿಕ್. ಯು ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್, ಆಯಿತಾ? ಸೊ ಇಲ್ಲಿ ನೋಡ್ಬೋದು ಫಾರ್ ದ ಮೆಕ್ಯಾನಿಕಲ್ ಸಿಸ್ಟಮ್ ಆಫ್ ಸೊ ಸೇಮ್ ಕ್ವಶನ್, ಸೇಮ್ ಕಾನ್ಸೆಪ್ಟ್ ಓನ್ಲಿ. ಆಫ್ಟರ್ ದಟ್ ಇಯರ್ ಆಲ್ಸೋ ಸೇಮ್ ಕಾನ್ಸೆಪ್ಟ್ ನೋಡ್ಬೋದು. ಈ ಕ್ವಶನ್ಸ್ ಕೂಡ ಅಷ್ಟೇ. ಇಲ್ಲಿ B3 K2 B2 ಸೇಮ್ ಎವ್ರಿಥಿಂಗ್ ಸರ್ಕ್ಯೂಟ್ಸ್ ಏನಿದೆ ಎವ್ರಿಥಿಂಗ್ಸ್ ವಿಲ್ ಬಿ ಸೇಮ್, ಆಯಿತಾ? ಫಾರ್ ಮೆಕ್ಯಾನಿಕಲ್ಸ್ ಒಂದು ಡ್ರಾ ಈಕ್ವಲೆಂಟ್ ಸರ್ಕ್ಯೂಟ್ ಆಫ್ ರೈಟ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಗವರ್ನಿಂಗ್ ಇಟ್ಸ್ ಡೈನಾಮಿಕ್ ಬಿಹೇವಿಯರ್ ಆಫ್ ರೈಟ್ 4 voltage ಫಾರ್ ಕರೆಂಟ್ ಅನಲಾಗ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ಸ್ ಅಲಾಂಗ್ ವಿತ್ ಈಕ್ವೇಷನ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಇದು ಕೂಡ ಅಷ್ಟೇ. ಸೊ ಇವಾಗ ಏನಿದೆಯಲ್ಲ ನಿಮಗೆ 6 ಕ್ವಶನ್ಸ್, ಫ್ರಮ್ ದ 6 ಕ್ವಶನ್ಸಲ್ಲಿ ನಿಮಗೆ ಮಾತ್ರ ಹೇಳ್ತೀನಿ ಸೇಮ್ ಟಾಪಿಕ್ ಇರುತ್ತೆ. ಇವು ಜಸ್ಟ್ ಅಲ್ಲಿ ಏನಿದೆ ಈ ವ್ಯಾಲ್ಯೂಸು ಮತ್ತು ಇದು ಮಾತ್ರ ಚೇಂಜ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಸರ್ಕ್ಯೂಟ್ಸ್ ಏನಿದೆ ಇದೇ ಸಿಮಿಲರಾಗಿ ಬರುತ್ತೆ ಎಕ್ಸಾಮ್. ಇಟ್ಸ್ ಮೈ ಗ್ಯಾರಂಟಿ, ಇಟ್ಸ್
100% you will get the same questions only like this only ಆಯಿತಾ. ಸೊ ಯು ಜಸ್ಟ್ ವಾಂಟ್ ಒನ್ ಥಿಂಗ್ ಅಷ್ಟೇ, ನಿಮಗೆ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ಆನ್ಸರ್ಸು ಇದೆ, ಕ್ವಶನ್ಸು ಇದೆ, ಪ್ರತಿಯೊಂದು ನಮ್ಮ ಗೂಗಲ್ ಡ್ರೈವಲ್ಲಿ ಆನ್ಸರ್ಸ್ ವೆರಿ ಸೂನ್ ಅಪ್ಲೋಡ್ ಮಾಡ್ತೀವಿ. ಸೊ ಬೆಳಗ್ಗೆ ಅಪ್ಲೋಡ್ ಮಾಡಿಬಿಡ್ತೀವಿ. ಯಾರನ್ನ ತೊಗೊಂಡಿರೋ ಸಬ್ಸ್ಕ್ರಿಪ್ಷನ್ ಅವ್ರು ತೊಗೋಬೋದು. ಜಸ್ಟ್ 164 ಅಲ್ಲ, ನಿಮಗೆ 330 ರುಪೀಸ್, 630 ರುಪೀಸ್ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಆಗಲಿ ಮೀನ್ಸ್ ರಿವ್ಯಾಲ್ಯೂಷನ್ ಆಗಲಿ ಪೇ ಮಾಡ್ತೀರಿ. ಜಸ್ಟ್ 164 ರುಪೀಸ್. ಐ ಥಿಂಕ್ ಎವ್ರಿ ಒನ್ ವಿಲ್ ಅಫೋರ್ಡ್ ದ ಫೀಸ್ ಆಯಿತಾ. ಸೊ ಈ 6 ಕ್ವಶನ್ಸ್ ಇದೆ. ಇನ್ ದಿಸ್ 6 ಕ್ವಶನ್ ಮೀನ್ಸ್ 1 ಕ್ವಶನ್ ಮೀನ್ಸ್ ಫುಲ್ ಆಲ್ ಆರ್ ಸೇಮ್ ಓನ್ಲಿ, ಸಿಮಿಲರ್ ಕ್ವಶನ್ಸ್ ಓನ್ಲಿ. ಸೊ 1 ಕ್ವಶನ್ ವಿಲ್ ಬಿ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್, ನಾಟ್ ಓನ್ಲಿ ದಿಸ್ ಕ್ವಶನ್. ನಾನು ಇದೇ ಕ್ವಶನ್ 6 ಕ್ವಶನ್ಸಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ವೈ ಬಿಕಾಸ್ ಬಟ್ ಸಿಮಿಲರ್, ಬಟ್ ಸ್ವಲ್ಪ ಮೀನ್ಸ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಷ್ಟೇ. ವ್ಯಾಲ್ಯೂಸ್ ಇಲ್ಲಾಂದರೆ ಸರ್ಕ್ಯೂಟ್ಸ್ ವಿಲ್ ಬಿ ಚೇಂಜ್ ಆಯಿತಾ. it will be changes, remaining everything will be the same topic, same everything circuits, so no need to worry about that. ನೆಕ್ಸ್ಟ್ ಇವಾಗ ಪಾರ್ಟ್ ಬಿಗೆ ಹೋಗೋಣ. ಸೊ ಈ ಮಾಡ್ಯೂಲಲ್ಲಿ ಏನಾಗುತ್ತೆ ಅಂದರೆ ಮಾಡ್ಯೂಲ್ 1ಅಲ್ಲಿ ಬಂದುಬಿಟ್ಟು ನಿಮಗೆ 14 ಮಾರ್ಕ್ಸ್ ಔಟ್ ಆಫ್ 14 ಮಾರ್ಕ್ಸ್ ಏನಾಗುತ್ತೆ, ಬರೀ ನ್ಯೂಮರಿಕಲ್ ಪಾರ್ಟ್ ಬರುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ನ್ಯೂಮರಿಕಲ್ ಪಾರ್ಟ್ 14 ಔಟ್ ಆಫ್ 14. ರಿಮೈನಿಂಗ್ 6 ಮಾರ್ಕ್ಸ್ ಫಾರ್ ಯುವರ್ ಥಿಯರಿ ಪಾರ್ಟ್, ಮೀನ್ಸ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ಏನು, ಕ್ಲೋಸ್ಡ್ ಲೂಪ್, ಓಪನ್ ಲೂಪ್ ಸಿಸ್ಟಮ್ಸ್ ಎಲ್ಲ ಕೊಡುತ್ತೆ. ಸೊ ಇಟ್ಸ್ ಎ ಪಾರ್ಟ್ ಬಿ. ಪಾರ್ಟ್ ಎದಲ್ಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಆಯಿತು, 6 ಕ್ವಶನ್ಸ್ ಆಯಿತು. ಇವಾಗ 7th ಕ್ವಶನಿಂದ ನಾವು ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದ 7th ಕ್ವಶನ್ ಆಯಿತಾ. So part B, yeah, mentioned, you can check here. Actually, if the PDF is not clear in the video, you can go through our so you can see it. You can download from here also. You can, after that you can analyze and you can read. Okay. So ಇದು force voltage of analog mechanical system is shown in the figure. Obtain the analogly and mechanical network ಆಯಿತಾ. ನೆಕ್ಸ್ಟ್ ಸೇಮ್ ಏನಿದೆಯಲ್ಲ ಈ ಕರೆಂಟು ಪ್ರತಿಯೊಂದು ಕೂಡ ನೋಡ್ಕೋಬೇಕು. ರೆಸಿಸ್ಟೆನ್ಸ್ ಇವೆಲ್ಲ ಹಾರುತ್ತಾ ಇಲ್ವೇ ಅದೆಲ್ಲ ಲೋಡ್ಸ್ ಎಲ್ಲ. ಸೊ ಸೇಮ್ ಅದೇ ಥರ ಫಾರ್ ದ ಮೆಕ್ಯಾನಿಕಲ್ ಸಿಸ್ಟಮ್ ದ obtain the equivalent electrical system using the force voltage method. ಸೇಮ್ ಟಾಪಿಕ್ ಆಯಿತಾ. ಸೊ ಈ ಕ್ವೆಶನ್ಸ್ ಏನಿದೆ ಮೀನ್ಸ್ ಸರ್ಕ್ಯೂಟ್ಸ್ ಒಂದೇ ಮಾತ್ರ ಚೇಂಜ್ ಆಗ್ತಿರೋದು, ಸರ್ಕ್ಯೂಟ್ಸ್ ಮಾತ್ರ ಚೇಂಜಿಂಗ್ ಆಯಿತಾ. ರಿಮೈನಿಂಗ್ ಕಾನ್ಸೆಪ್ಟ್ ಏನಿದೆ ಆ ಕಾನ್ಸೆಪ್ಟ್ ಬಂದ್ಬಿಟ್ಟು ಸೇಮ್ ಇದೆ ನಿಮಗೆ. ಸೊ ನಾನು ಸ್ಕ್ರೋಲ್ ಮಾಡ್ತಾ ಇರ್ತೀನಿ, ನೋಡ್ಕೊಳ್ಳಿ. ಅದೇ ಇದನ್ನು ಏನಿದೆ ಪ್ರತಿಯೊಂದು ಕೂಡ ನಾನು ಆನ್ಸರ್ಸ್ ಅಪ್ಲೋಡ್ ಮಾಡಿದ್ದೀನಿ, ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡ್ತೀನಿ ಬೆಳಗ್ಗೆ ಒಳಗೆ. ಸೊ ಫಾರ್ ಆಲ್ ಈಚ್ ಮಾಡಲ್ಸ್ ನೀವು ನೋಡಿಕೊಂಡು ಎಕ್ಸಾಮ್ ಮಾಡ್ಕೋಬೋದು. ಅಥವಾ ದ ಫೋರ್ಸ್ ಆಫ್ ವೋಲ್ಟೇಜ್ ಅನಾಲಾಗ್ಲಿ ಆ್ಯಂಡ್ ಟ್ರಾನ್ಸಾಕ್ಷನಲ್ ಮೆಕ್ಯಾನಿಕಲ್ ಸಿಸ್ಟಮ್ ಗಿವನ್ ದ ಬಿಲೋ ಫಿಗರ್ obtain the ಅನಾಲಾಗ್ಲಿ ಮೆಕ್ಯಾನಿಕಲ್ ಸಿಸ್ಟಮ್ ಆಫ್ ಆಲ್ಸೋ ರೈಟ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಗವರ್ನಿಂಗ್ ಆಫ್ ಎ ಮೆಕ್ಯಾನಿಕಲ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಇದು ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೇಮ್ ಅದ್ರ ಟಾಪಿಕ್ ಮೇಲೆ 10 ಕ್ವಶನ್ಸ್ ಇದೆ ಈ ಮಾಡಲ್ ಆಯಿತಾ. ಸೊ ಮೀನ್ಸ್ 6 10 ಮೈನಸ್ 4 ಕ್ವಶನ್ಸ್ ಇದೆ. ಇನ್ನು 4 ಕ್ವಶನ್ಸ್ ಬಂದುಬಿಟ್ಟು ಪಾರ್ಟ್ ಬಿಗೆ ಹೋಗುತ್ತೆ. ಪಾರ್ಟ್ ಬಿ ಅಲ್ಲಿ ಏನಿದೆ ನಿಮಗೆ ನೋಡ್ತಿದ್ರಲ್ಲ, ಈ ಲೋಡ್ ರೆಸಿಸ್ಟೆನ್ಸ್ ಇವೆಲ್ಲ ಪ್ರತಿಯೊಂದು ಕೂಡ ಇದ್ರ ಮೇಲೆ ಕಂಪ್ಲೀಟ್ ಸೇಮ್ ಅದೇ ಥರ ಕೇಳ್ತಾರೆ. ಸೊ ಇನ್ ದ 4 ಕ್ವಶನ್ಸ್ ಪಾರ್ಟ್ ಬಿ ಮೀನ್ಸ್ ಪಾರ್ಟ್ ಬಿ ಅಲ್ಲಿ ವಿ ಹ್ಯಾವ್ ಗಿವನ್ ಲೈಕ್ ಇನ್ 4 ಕ್ವಶನ್ಸು. ಪಾರ್ಟ್ ಸಿ like in 4 questions, part B is 6 questions, part A is 2 questions. So ಇಷ್ಟು ಕ್ವಶನ್ಸ್ ಹೋದರೆ 12 ಕ್ವಶನ್ಸ್ ಕ್ಯಾರಿ ಆಗುತ್ತೆ. 12 ಕ್ವಶನ್ಸ್ ಯು ಕ್ಯಾನ್ ಗೆಟ್ ಈಸಿಲಿ 20 ಔಟ್ ಆಫ್ 20 ಮಾರ್ಕ್ಸ್ ಇನ್ ಯುವರ್ ಮಾಡ್ಯೂಲ್ 1 ಆಯಿತಾ. ಸೊ ಮಾಡ್ಯೂಲ್ 2 ಹೋಗೋಣ. ಸೊ ಮಾಡ್ಯೂಲ್ 2 ಗಿವ್ ಎನಿ 6 ಬ್ಲಾಕ್ ಆಫ್ ಡಯಾಗ್ರಾಮ್ಸ್ ಆಫ್ ರಿಡಕ್ಷನ್ ರೂಲ್ಸ್ ಆಫ್ ಫೈಂಡ್ ದ ಟ್ರಾನ್ಸ್ಫಾರ್ಮ್ ಫಂಕ್ಷನ್ಸ್ ಆಫ್ ದ ಸಿಸ್ಟಮ್, ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಎನ್ ಕ್ಲೋಸ್ಡ್ ಲೂಪ್ ಟ್ರಾನ್ಸ್ಫಾರ್ಮ್ ಮತ್ತು ಫಂಕ್ಷನ್ ಆಫ್ ಎನ್ ನೆಗೆಟಿವ್ ಫೀಡ್ಬ್ಯಾಕ್ ಆಯಿತಾ. ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ಸು ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಪ್ರತಿ ಈ ಥಿಯರಿ ಪಾರ್ಟ್ ಏನಿದೆ 50% ಚಾನ್ಸಸ್ ಇರುತ್ತೆ. ಔಟ್ ಆಫ್ 50% ಚಾನ್ಸ್ ಇರುತ್ತೆ ಮೀನ್ಸ್ ಟು ಗೆಟ್ ಯು ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ಇದು ವೆರಿ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಕಡಿಮೆ ಚಾನ್ಸ್ ಇರುತ್ತೆ. ಮೀನ್ಸ್ ಇನ್ ಕೇಸ್ ಪೇಪರ್ ವಾಸ್ ಸ್ವಲ್ಪ ಡಿಫ್ರೆಂಟ್ ಬಂದರೆ ಸೊ ಕಂಪ್ಲೀಟ್ಲಿ ನ್ಯೂಮರಿಕಲ್ ಪಾರ್ಟ್ ಬಂದುಬಿಟ್ಟು ಅಲ್ಲಿ ಮೈನ್ ರೋಲ್ ಪ್ಲೇ ಮಾಡಿಬಿಡುತ್ತೆ. ಸೊ ಅವಾಗ ನಿಮಗೆ ಥಿಯರಿ ಪಾರ್ಟಲ್ಲಿ ಬಂದುಬಿಟ್ಟು ನಿಮಗೆ ತುಂಬ ಹೊಡ್ತಾ ಬೀಳುತ್ತೆ. ಸೊ ಪ್ರತಿಯೊಬ್ಬರು ವೀಡಿಯೋಗೆ ಈ ಮಾಡ್ಯೂಲ್ 2 ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದೇ ಹೇಳ್ತೀನಿ. ಸೊ ಪ್ಲೀಸ್ ಎವ್ರಿ ಒನ್, ನೀವು ಫಸ್ಟ್ ಸೆಮ್ಮಲ್ಲಾಗಿರಲಿ 12th ಫಿಸಿಕ್ಸಲ್ಲಾಗಿರಲಿ ಮೀನ್ಸ್ ಡಿಪ್ಲೊಮಾ ಮೀನ್ಸ್ ಇಟ್ಸ್ ಓಕೆ, ಡಿಪ್ಲೊಮಾ ತುಂಬ ಸಾಲ್ವ್ ಮಾಡಿರ್ತೀರ ಈ ಥರ ಕ್ವಶನ್ಸ್ ಎಲ್ಲ. ಸೊ ಡಿಪ್ಲೊಮಾ ಆದರೆ ಇಟ್ಸ್ ಓಕೆ. ಸೊ ಈ ಕ್ವಶನ್ಸ್ ಅನ್ನೋದು ನಿಮಗೆ 12th ಫಸ್ಟ್ ಸೆಮ್ಮಲ್ಲಿ ಪ್ರತಿಯೊಬ್ಬರು ಸಾಲ್ವ್ ಮಾಡಿದ್ದಾರೆ. ಆವಾಗ ನಾನು ಏನು ಅನ್ಕೊತಿದ್ದೀನಿ, ಇಟ್ಸ್ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ಸ್ ಬಿಕಾಸ್ ಅದೊಂದು ಆಪ್ಷನಲ್ ಆಗಿತ್ತು ನ್ಯೂಮರಿಕಲ್ ಪಾರ್ಟ್ ಅನ್ನೋದು. ಮೀನ್ಸ್ ಲೈಕ್ 30-20 ಮಾರ್ಕ್ಸ್ ಕ್ಯಾರಿ ಆಗ್ತಿತ್ತು, ಅದನ್ನು ನಾವು ಏನು ಮಾಡ್ತಿದ್ದೋ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಥಿಯರಿ ಪಾರ್ಟ್ನ ಫುಲ್ ಕಂಪ್ಲೀಟ್ ಥಿಯರಿನ ನಾವು ಎಕ್ಸಾಮ್ಗೆ ಓದ್ಕೊಂಡ್ಬಿಡ್ಬೋದು ಆಗಿತ್ತು. ಆವಾಗ ಒಂದು 70 ಮಾರ್ಕ್ಸನ್ನು ನಿಮಗೆ ಥಿಯರಿ ಪಾರ್ಟ್ ಬಂದುಬಿಡುತ್ತೆ. ಆವಾಗ ನಿಮ್ಗೆ 50 ಮಾರ್ಕ್ಸ್ ತೊಗೊಂಡು ಈಸಿಯಾಗಿ ಎಕ್ಸಾಮ್ ಪಾಸ್ ಆಗ್ತಿದ್ದೀರಿ. ಬಟ್ CS ಕಂಪ್ಯೂಟರ್ ಮತ್ತು NA ಇವೆರಡು ಸಬ್ಜೆಕ್ಟ್ ಏನಿದೆಯಲ್ಲ ಇದು ಆ ಥರ ನಡೆಯಲ್ಲ. NAಯನ್ನು ಒಂದು ಹೊತ್ತು ನಡೆದು ಬಿಡುತ್ತೆ. ಮೀನ್ಸ್ ಲೈಕ್ 35 ಮಾರ್ಕ್ಸ್ ವಿಲ್ ಗೆಟ್ ಫ್ರಮ್ ಥಿಯರಿ ಆಲ್ಸೋ. ಫ್ರಮ್ ದ CS ಯು ವಿಲ್ ಗೆಟ್ ಓನ್ಲಿ ದ 7 or 10 ಮಾರ್ಕ್ಸ್. ಫ್ರೋ ಓವರ್ ಆಲ್ 10 or 7 ಮಾರ್ಕ್ಸ್ ಅಷ್ಟೇ ಬರುತ್ತೆ ನಿಮಗೆ.
ಮೀನ್ಸ್ 10 ಔಟ್ ಆಫ್ 10 ಅಲ್ಲ. ಸೊ ಇಷ್ಟೇ ಬರುತ್ತೆ ಥಿಯರಿಯಲ್ಲಿ. ಸೊ ಏನು ಮಾಡ್ತೀನಿ ಅಂದರೆ ನ್ಯೂಮರಿಕಲ್ ಇವಾಗ ಬಚಾವಾಗಕ್ಕೆ ಆಗಲ್ಲ ಯಾರು ಕೂಡ ಅಷ್ಟೇ. ಸೊ ಪ್ರತಿಯೊಬ್ಬರು ಕೂಡ ಇವಾಗ ಇದು ಏನಿದೆ ಪ್ರಾಬ್ಲಮ್ನ ಆ ಪ್ರಾಬ್ಲಮ್ನ ಪ್ರತಿಯೊಬ್ಬರು ಸಾಲ್ವ್ ಮಾಡಬೇಕು. ಎಕ್ಸಾಮ್ಸ್ ಏನಿದೆ ಪ್ರತಿಯೊಬ್ಬರು ಪಾಸ್ ಆಗಲೇಬೇಕು. ಅದೇ ಮೈನ್ ರೋಲ್ ಈ ಸಬ್ಜೆಕ್ಟ್ಸ್ಗೆ, ಆಯಿತಾ. ಸೊ ಸ್ಟಾಪ್ ಮಾಡಿ ಬಯಟ್ ಮಾಡೋದು, ಜಸ್ಟ್ ಇಂಪ್ಲಿಮೆಂಟ್ ಮಾಡೋಣ, ಇವಾಗಿಂದ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿಯೊಬ್ಬರು ಅನ್ಕೊತಿದ್ದೀನಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂತ. ನಾವೆಲ್ಲ ಇಂಜಿನಿಯರ್ಸ್, ನೀವೆಲ್ಲ ಇಂಜಿನಿಯರ್ಸ್, ಅದನ್ನು ನೆನಪಿರಲಿ, ಸ್ಟಾರ್ಟ್ ಮಾಡಿ, ಆಯಿತಾ. ಸೊ ಡಿಟರ್ಮಿನ್ ದ ಟ್ರಾನ್ಸ್ಫರ್ ಫಂಕ್ಷನ್ಸ್ ಇದೇನಿದೆ CSFS ಡಿವೈಡ್ ಬೈ RFS ಫಾರ್ ದ ಸಿಸ್ಟಮ್ ಫಾರ್ ಗಿವನ್ ಯೂಸಿಂಗ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ರಿಡಕ್ಷನ್ ಟೆಕ್ನಿಕ್ಸ್ ವೆರಿ ಇಂಪಾರ್ಟೆಂಟ್. ಸೇಮ್ ಟಾಪಿಕ್ ಅಷ್ಟೇ. ಯು ಜಸ್ಟ್ ಮೀನ್ಸ್ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ ಅಷ್ಟೇ. ಡಿಫ್ರೆಂಟ್ ಸರ್ಕ್ಯೂಟ್ಸ್, ರಿಮೈನಿಂಗ್ ಎವ್ರಿಥಿಂಗ್ ಬಿ ಸೇಮ್, ಆಯಿತಾ. ಫೈಂಡ್ ದ ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ಸ್ ಆಫ್ ಯೂಸಿಂಗ್ ಬ್ಲಾಕ್ ಡಯಾಗ್ರಾಮ್ ಆಫ್ ರಿಡಕ್ಷನ್ ಟೆಕ್ನಿಕ್ಸ್ ಆಫ್ ಸಿಸ್ಟಮ್ ಆಫ್ ಶೋನ್ ಫಿಗರ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಸೊ 3 ಕ್ವಶನ್ಸ್ ಕೂಡ ಎವ್ರಿಥಿಂಗ್ ಇಸ್ ಅ ಸಿಮಿಲರ್ ಕ್ವಶನ್ಸ್. ಸೊ 3 ಕ್ವಶನ್ಸ್ ಇದರಲ್ಲಿ 3 ಕ್ವಶನ್ಸ್ ಕೂಡ ಸಿಮಿಲರ್ ಆಗಿರುತ್ತೆ. ಸೊ ಆನ್ಸರ್ಸ್ ಆಲ್ಸೋ ವಿಲ್ ಬಿಕಮ್ ಲೈಕ್ ಸಿಮಿಲರ್ ಕ್ವಶನ್ಸ್. ಆಫ್ಟರ್ ದಟ್ let's see apply the block diagram of reduction of techniques. Means you can see here the topics coming again. Apply the block diagram reduction techniques, okay. Transfer the functions of CSFS divided by RFS for the system function. at the very important questions like this. So same similar ಇದೇ ಥರ ಕ್ವಶನ್ಸ್ ಬರುತ್ತೆ ಎಕ್ಸಾಮಲ್ಲಿ ಕೂಡ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಡಿಟರ್ಮಿನ್ ದ ಟ್ರಾನ್ಸ್ಫರ್ ಫಂಕ್ಷನ್ಸ್ ಮೀನ್ ಇದು ವೆರಿ ಇಂಪಾರ್ಟೆಂಟ್. CSF RS ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಸೊ ಇನ್ ದ 4 questions we have given the 4 questions of a numerical part A. Means part A it carries like 10 marks. Let's consider the 10 marks, ಆಯಿತಾ. ಸೊ 10 marks ನಿಮಗೆ 4 ಕ್ವಶನ್ಸಲ್ಲಿ ನಿಮ್ಗೆ ಕಂಪ್ಲೀಟ್ ಆನ್ಸರ್ಸ್ ಆಲ್ಸೋ ರೈಟ್, ಆಯಿತಾ. ಆನ್ಸರ್ಸ್ ಬರೆದ್ಬಿಟ್ಟು ನಿಮ್ಗೆ ಆರಾಮಾಗಿ ಜಸ್ಟ್ ಏನಿದೆ ಇನ್ನು 2 days ಟೈಮ್ ಇದೆ ನಿಮಗೆ. ಆ 2 days ನೀವು ಓದ್ಕೊಂಡ್ರು ಕೂಡ ಎಕ್ಸಾಮ್ಗೆ ಆರಾಮಾಗಿ ಆಗುತ್ತೆ ನಿಮಗೆ. ಸೊ ಪ್ರತಿಯೊಬ್ಬರು ಓದೋಕ್ಕೆ ಟ್ರೈ ಮಾಡಿ, ಆಯಿತಾ. Module 2ನ ಕೂಡ. ಸೊ ನ್ಯೂಮರಿಕಲ್ ಪಾರ್ಟ್ನ ಅಂತ ಡಿಟರ್ಮಿನ್ ದ ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಯೂಸಿಂಗ್ ಮಾನ್ಸೂನ್ಸ್ ಗೇನ್ ಫಾರ್ಮುಲಾ ಆ್ಯಂಡ್ ಸಿಗ್ನಲ್ ಫ್ಲೋ ಗ್ರಾಫ್ ಶೋನ್, ಆಯಿತಾ. ಮಾನ್ಸೂನ್ಸ್ ಅಂತ ಏನೋ ಇದು ಗೊತ್ತಿಲ್ಲ. ಮೀನ್ಸ್ ಡಿಫ್ರೆಂಟ್ ಟಾಪಿಕ್ಸ್ ಎಲ್ಲ ಇದ್ದಾವೆ. ನಿಂಗೆ ಎಣ್ಣೆ ಕಂಪೇರ್ ಮಾಡ್ತಾರೆ, ಅದು ತುಂಬ ಚೆನ್ನಾಗಿದೆ. ಅದು ಮೀನ್ಸ್ ಒಂದು ಸರ್ಕ್ಯೂಟ್ಸ್ ಇರುತ್ತೆ, ಅದನ್ನ ಸಾಲ್ವ್ ಮಾಡಬೇಕು. ಈಕ್ವೇಷನ್ಸ್ ಫಿಸಿಕ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಸಬ್ಜೆಕ್ಟ್ ಸ್ವಲ್ಪ ಇರಿಟೇಟಿಂಗ್ ಆಗಿರುತ್ತೆ. ಬಟ್ ಇಟ್ಸ್ ಓಕೆ. ವೈ ಬಿಕಾಸ್ ಇದರಲ್ಲಿ ನಮಗೆ ಅಷ್ಟೊಂದು ಥಿಯರಿ ಪಾರ್ಟ್ ಇರಲ್ಲ. ಬಟ್ ಇಟ್ಸ್ ಓಕೆ, ನಾನು ಕೊಡ್ತಿದ್ದೇನಲ್ವ. ನೀವು ಪ್ರತಿಯೊಬ್ಬರು ನೀವು ಎಕ್ಸಾಮ್ಗೆ ಪಾಸ್ ಆಗಲೇಬೇಕು. ಮೈನ್ ನನ್ನ ಇಂಟೆನ್ಷನ್ ಅದು ಈ ಸರಿ, ಆಯಿತಾ. ಡಿಟರ್ಮೈನ್ ದ ಓವರ್ ಆಲ್ ಟ್ರಾನ್ಸ್ಫರ್ ಫಂಕ್ಷನ್ಸ್ ಯೂಸಿಂಗ್ ದ ಮಾಸನ್ಸ್ ಗೇನ್ ಫಾರ್ಮುಲಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೇಮ್ ಇದೇ ಥರ ನಿಮಗೆ ಫಿಕ್ಸ್ ಆಗಿ ಸೇಮ್ ಇದೇ ಥರ ಟಾಪಿಕ್ ಮೇಲೆ ಕೇಳ್ತಾರೆ. ಸೊ ನೋಡ್ಕೋಬೋದು. ಮಾಸನ್ಸ್ ಅಂಡ್ ಫಾರ್ಮುಲಾ ಫಿಗರ್ ಔಟ್. ಐ ಕ್ಯಾನ್ ನಾಟ್ ಎಕ್ಸ್ಪ್ಲೇನ್ ದಟ್, ಓಕೆ. ಕನ್ಸಿಡರ್ ದ ಸಿಗ್ನಲ್ ಫ್ಲೋ ಗ್ರಾಫ್ ಆಫ್ ಬ್ಲಾಕ್ ಡಯಾಗ್ರಾಮ್ ಆಫ್ ಶೋನ್. ಇದು ಸೇಮ್ ಅದೇ ಥರ, ಆಯಿತಾ. ಅದೇ ಟಾಪಿಕ್, ಸೇಮ್ ಟಾಪಿಕ್ ಓನ್ಲಿ. ಮಾಸನ್ಸ್ ಗೇನ್ ಫಾರ್ಮುಲಾ. ಸೊ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಆಬ್ಟೈನ್ ದ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ದ ಸಿಗ್ನಲ್ ಫ್ಲೋ ಗ್ರಾಫ್ ಶೋನ್ ಇನ್ ಅ ಫಿಗರ್ ಯೂಸಿಂಗ್ ದ ಮಾಸನ್ಸ್ ಫಾರ್ಮುಲಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಲೈಕ್ ವಿ ಹ್ಯಾವ್ ಗಿವನ್ ದ 4 questions ಅಲ್ವಾ. ಸೊ 4 questions, ಇಟ್ಸ್ ವೆರಿ ಲಕ್ಕಿ ಅಂತ ಹೇಳ್ತೀನಿ ನಾನು ನಿಮಗೆ. ಪಾರ್ಟ್ ಬಿ ಅಲ್ಲಿ ನಿಮಗೆ ಬರೀ 4 questions ಕೊಟ್ಟಿದ್ದೀನಿ. ಸೊ ಪಾರ್ಟ್ ಬಿ ಅಲ್ಲಿ ನಿಮಗೆ 4 questions ಅಂದರೆ ನಿಮ್ಗೆ ಈಸಿಯಾಗಿ ಮೀನ್ಸ್ 7 marks ಈಸಿಯಾಗಿ ಕ್ಯಾರಿ ಆಗಿಕೊಡುತ್ತೆ. ಮೀನ್ಸ್ 7 out of 7 ಈಸಿಯಾಗಿ ತೊಗೋಬೋದು ನಿಮಗೆ ಪಾರ್ಟ್ ಎ ಪಾರ್ಟ್ ಬಿ ಆಲ್ಸೋ ಯು ಕ್ಯಾನ್ ಗೆಟ್ ಈಸಿಲಿ. ಸೊ ಇನ್ ದಿಸ್ Module 2 ಯು ಕ್ಯಾನ್ ಗೆಟ್ ಈಸಿಲಿ 20 out of 20 marks, ಆಯಿತಾ. ಸೊ ಮೈನ್ ಥಿಂಗ್ ಅಂದರೆ ಆನ್ಸರ್ಸ್ ಬೇಕಾಗುತ್ತೆ ನಿಮಗೆ. ಆನ್ಸರ್ಸು ನಾನು ಕ್ವಶನ್ಸ್ ಕೊಡ್ತಾಯಿದ್ದೀನಿ. ಆನ್ಸರ್ಸು ಬೇಕಲ್ವ. ಜಸ್ಟ್ ಏನು ಮೆಂಬರ್ಶಿಪ್ ತೊಗೊಳ್ಳಿ. ಮೀನ್ಸ್ ಮೆಂಬರ್ಶಿಪ್ ಅಂದರೆ ಏನಿದೆ ಕೋರ್ಸ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್, ಅಲ್ಲಿ ನೋಡಿಕೊಂಡು ಯು ಕ್ಯಾನ್ analyze our answers ಆಗುತ್ತೆ. ನೆಕ್ಸ್ಟ್ ಒಂದು ಡಿರೈವ್ ದ ಈಕ್ವೇಷನ್ ಆಫ್ ಸ್ಟಡಿ ಆ್ಯಂಡ್ ಸ್ಟೇಟ್ ಎರರ್ ಆಫ್ ಎನ್ ಸಿಂಪಲ್ ಕ್ಲೋಸ್ಡ್ ಲೂಪ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಒಂದು ಡಿರೈವ್ ದ ಎಕ್ಸ್ಪ್ರೆಷನ್ ಆಫ್ ಎನ್ ಪೀಕ್ ರೆಸ್ಪಾನ್ಸ್ ಆಫ್ ಎ time TP and peak of overshoot of an MP of an underdamped second order control system subject step in output, the step output. Very important questions ಆಗುತ್ತೆ. ಸೊ ಇವೆರಡು ಕೂಡ ಅಷ್ಟೇ. ಸೊ ವಿತ್ ದ ಹೆಲ್ಪ್ ಆಫ್ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೈನ್ ದ ಫಾಲೋಯಿಂಗ್ ಟೆಸ್ಟ್ ಸಿಗ್ನಲ್ಸು, ಸ್ಟೆಪ್ ಸಿಗ್ನಲ್ಸು ಮತ್ತು ರ್ಯಾಮ್ ಸಿಗ್ನಲ್ಸು, ಇಂಪಲ್ಸ್ ಸಿಗ್ನಲ್ಸ್ ಆಫ್ ಪ್ರೊಬಬಿಲಿಕ್ ಸಿಗ್ನಲ್ಸ್ ಏನಿದೆ ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇವೆಲ್ಲ. ಮತ್ತು ರೈಟ್ ದ ಜನರಲ್ ಬ್ಲಾಕ್ ಡಯಾಗ್ರಾಮ್ ಆಫ್ ಎನ್ PD ಸ್ಟೈಲ್ ಕಂಟ್ರೋಲರ್, PI type of controller. Derive the expressions of an output response for a second order under damped system with an unit also plot response and comment the stability. ಏನಿದೆಯಲ್ಲ ಈ 5 questions ಕೊಟ್ಟಿದ್ದೀನಿ. ಈ 5 questions ಸೊ ಈ 5 questions ಫ್ರಮ್ ದಿಸ್ 5 questions only you will get the, I can definitely tell you it carries 14 marks or like 7 marks you can get easily in these 5 questions. ಈ 5 questions very very important questions ಆಗುತ್ತೆ. ಸೊ in the 5 questions you will get definitely 14 marks, ಇಲ್ಲಾಂದರೆ ನಿಮಗೆ 7 marks ಅಂತೂ ಪಕ್ಕ ಬಂದೇ ಬರುತ್ತೆ. ಸೊ ಇಟ್ಸ್ ಮೈ ಗ್ಯಾರಂಟಿ ಅಂತ ಹೇಳ್ತೀನಿ ನಾನು ನಿಮಗೆ, ಆಯಿತಾ. ಸೊ let's see the next question.
For a system shown in a figure, system means static error and contain the kp and kv and ka. The steady state of error of an input size is r of t is equals to 3t plus 2t. ಆಯ್ತಾ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಇದು ಕೂಡ ಅಷ್ಟೇ. ಸೊ ಸೇಮ್ ಆಯಿತಾ, ದ ಫೀಡ್ಬ್ಯಾಕ್ ಕಂಟ್ರೋಲ್ ಸಿಸ್ಟಮ್ ಶೋ ಇನ್ ಅ ಫಿಗರ್ ಆಫ್ ದ damping factory, determine the constant of k all the time domain specification. Very important ಆಗುತ್ತೆ. ಸೊ ಇನ್ ದಿಸ್ 3 question, one question means similar to our means coming exam question paper ಸಿಮಿಲರ್ ಇದೇ ಥರ ಇರುತ್ತೆ. ಸೊ ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ ಆಯಿತಾ. ಸೊ 7 marks you can get easily in this module ಆಯಿತಾ. ನೆಕ್ಸ್ಟ್ ಪಾರ್ಟ್ ಬಿ ನೋಡೋಣ. ಪಾರ್ಟ್ ಬಿ ಅಂದರೆ ಗೊತ್ತಾಯಿದೆ ನಿಮಗೆ. ಪಾರ್ಟ್ ಬಿ ಅಂದರೆ ಮೀನ್ಸ್ ನಮಗೆ ಡಿಫ್ರೆಂಟ್ ಕ್ವಶನ್ಸ್ ಕೊಡ್ತಿದ್ದೀವಿ ಫಸ್ಟ್ ಎಲ್ಲ, ಮೀನ್ಸ್ ಸಬ್ ಕ್ವಶನ್ಸ್ ಎಲ್ಲ. ಇವಾಗ ಸಬ್ ಕ್ವಶನ್ಸ್ ಬಿಟ್ಬಿಟ್ಟು ನಮ್ಮ ಪಾರ್ಟ್ ಬಿ ಅಂತ ಬರ್ತಿದ್ದೀವಿ. ಪಾರ್ಟ್ ಬಿ ಅಂದರೆ ತುಂಬ ನಿಮಗೆ ಮೀನ್ಸ್ ಇದು ನ್ಯೂಮರಿಕಲ್ ಪಾರ್ಟಿಂಗ್ ಅಲ್ವಾ. ಸೊ ಒಂದು ಪಾರ್ಟ್ ಬಿ ಅಂದರೆ ನಿಮ್ಗೆ ಅರ್ಥ ಆಗಬೇಕು ಅಂತ. ಸೊ ಅದರಿಂದ ಆಯಿತಾ, ಫೈನ್ ದ ಕೆ ಪಿ ಆ್ಯಂಡ್ ಕೆ ವಿ ಕೆ ಎಮ್ ಆ್ಯಂಡ್ ಸ್ಟಡಿ ಸ್ಟೇಟ್ ಆಫ್ ಎರರ್ ಆಫ್ ಎನ್ ಸಿಸ್ಟಮ್ ವಿತ್ ಎನ್ ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ಸು ಜಿ ಆಫ್ ಎಸ್ ಎಚ್ ಆಫ್ ಎಸ್. ವೆರಿ ಈಸಿ ಕ್ವಶನ್ ಇರುತ್ತೆ ಇದು ಕೂಡ ಅಷ್ಟೇ. ಮತ್ತು ಕಂಟ್ರೋಲ್ ಸಿಸ್ಟಮ್ ಆಫ್ ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ಸ್ ಆಫ್ ಎ ಪ್ರೊಡ್ಯೂಸ್ 20% ಆಫ್ ಸ್ಟಡಿ ಆ್ಯಂಡ್ ಸ್ಟೇಟ್ ಆಫ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದಕ್ಕೂ ಅಷ್ಟೇ ಡಿಟರ್ಮಿನ್ ದ ವ್ಯಾಲ್ಯೂಸ್ ಆಫ್ ಇದು ಬಂದು 30%. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಥರ್ಡ್ ಒಂದು 4, 5, 6 ಕ್ವಶನ್ಸ್ ಏನಿದೆ. ಸೊ 6, 7 6 ಕ್ವಶನ್ ಇದೆ. ಸೊ 7 ಕ್ವಶನ್ಸ್ ಇದೆ. ಆ 7 ಕ್ವಶನ್ಸ್ ನೋಡ್ಕೊಳ್ಳೋಣ. analyze the feedback control of a system within a forward path gain ta for given the hfs k is going to determine the constant of k and all the time domain specification, give the damping and ratio into 0:8. Very important question is the open loop of a transfer function of a servo system. So system of a unity and feedback is given as a find out of statistic error of constant. Very important question ಇದು ಕೂಡ ಅಷ್ಟೇ. ಸೊ ಇದು ಅಷ್ಟೇ. ಮತ್ತು ನಿಮಗೆ ಆಲ್ಸೋ ಈಕ್ವಲ್ ಕೆ ಪಿ ಆ್ಯಂಡ್ ಕೆ ವಿ ಆಫ್ ದ ಕೆ ಸಿಸ್ಟಮ್ ಹ್ಯಾವಿಂಗ್ ದ ಜಿ ಆಫ್ ಎಸ್ ವೆರಿ ಇಂಪಾರ್ಟೆಂಟ್ ಈಕ್ವಲೆಂಟ್ ಆಫ್ ಎನ್ ಸ್ಟಡಿ ಎರರ್ ಅಂದರೆ ವೆನ್ ದ ಇನ್ಪುಟ್ ಆರ್ ಆಫ್ ಟಿ ಈಸ್ ಅನ್ನು ಗಿವನ್ ಬೈ ದ. ಸೊ ಏನಿದೆಲ್ಲ ನಿಮಗೆ ಕಂಪ್ಲೀಟ್ ಈ 7 ಕ್ವಶನ್ಸ್ ಇದೆಯಲ್ಲ, ಈ 7 ಕ್ವಶನ್ಸ್ ಫ್ರಮ್ ದಿ 7 ಕ್ವಶನ್ಸ್ ಟಾಪಿಕ್ ಮೀನ್ಸ್ ಟಾಪಿಕ್ ಸೇಮ್ ಇರುತ್ತೆ. ಮೀನ್ಸ್ ಟಾಪಿಕ್ ಸೇಮ್ ಆ್ಯಂಡ್ ವರ್ಡ್ಸ್ ಆಫ್ ಫಾರ್ಮೇಷನ್ ಆಫ್ ಕ್ವಶನ್ಸ್ ಸೇಮ್ ಇರುತ್ತೆ. ನೆಕ್ಸ್ಟ್ ಒಂದು ವಿತ್ಡ್ರಾವಲ್ ಮಾತ್ರ ನೀವು ಒಂದು ಪರ್ಸ್ನಲ್ ಮೀನ್ಸ್ ಟಾಪಿಕ್ಕು ಸೇಮ್ ಇರುತ್ತೆ. ಸಾರಿ ಫಾರ್ ದಟ್. ಓಕೆ, ಟಾಪಿಕ್ ಸೇಮ್ ಇರುತ್ತೆ, ಪ್ರತಿಯೊಂದು ಟಾಪಿಕ್ ಸೇಮ್ ಇರುತ್ತೆ, ವರ್ಡ್ಸು ಸೇಮ್ ಇರುತ್ತೆ. ನಿಮಗೆ ಅಲ್ಲಿ ಡಿಫ್ರೆಂಟ್ ಮೀನ್ಸ್ ಏನಿದೆಯಲ್ಲ ಈ ವಿತ್ಡ್ರಾವಲ್ ಅಂತಿದ್ದೀನಿ, ಈ ವ್ಯಾಲ್ಯೂಸ್ ಇರ್ತಲ್ಲ, ಈ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ, ಮಿಕ್ಕಿದ್ದು ಏನಿಲ್ಲ ಪ್ರತಿಯೊಂದು ಕೂಡ ಸೇಮ್ ಇದ್ದೇ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದಟ್ ಆಯಿತಾ. ಸೊ ಪ್ರತಿಯೊಬ್ಬರು ಈ ಅನಾಲಿಸಿಸ್ ಮಾಡ್ಕೊಳ್ಳಿ ಈ ಕ್ವಶನ್ ಏನಿದೆಯಲ್ಲ. ಸೊ ಫ್ರಮ್ ದ 7 ಕ್ವಶನ್ ಯು ವಿಲ್ ಗೆಟ್ ಅಟ್ಲೀಸ್ಟ್ ಮೀನ್ಸ್ 14 ಮಾರ್ಕ್ಸ್ ಒಂದು ತೊಗೊಳಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಇನ್ ಕೇಸ್ ಪೇಪರ್ ವಾಸ್ ಈಸಿ ಮೀನ್ಸ್ ಇಟ್ ವಿಲ್ ಕ್ಯಾರೀಸ್ ಲೈಕ್ 10 ಮಾರ್ಕ್ಸ್ ಓನ್ಲಿ ಈಸಿಲಿ ಕಮ್ ಆಯಿತಾ. ಸೊ ಅಲ್ಲೇ ನೀವು ಎಕ್ಸಾಮಿಗೆ ಪಾಸ್ ಆಗಿಬಿಡ್ತೀರ. ಸೊ Module 4 ಹೋಗೋಣ. ಸೊ Module 4 ಹೋಗೋಣ ಮುಂಚೆ ಏನನ್ನ ಮಿಸ್ಟೇಕ್ಸ್ ಇದ್ದರೆ ಅದನ್ನ ಬಿಟ್ಬಿಡಿ. ಇವಾಗ ಫ್ರೆಶ್ಶಾಗಿ ಸ್ಟಾರ್ಟ್ ಮಾಡಿ. ನಿಮಗೆ ಆನ್ಸರ್ಸು ಪ್ರತಿಯೊಂದು ಅಪ್ಲೋಡ್ ಮಾಡ್ತಿದ್ದೀನಿ. ಎಣ್ಣೆ ಅಂತೂ ಫ್ರೀಯಾಗಿ ಎಲ್ಲರಿಗೂ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನಾನು ಅವರೇ ಬೋರ್ಡ್ ಅಂತ ಹೇಳ್ತೀನಿ. ಸೊ ಒನ್ ಮೋರ್ ಥಿಂಗ್ ಏನಂದರೆ ಎಕ್ಸಾಮ್ ಇವಾಗ ಸ್ಟಾರ್ಟ್ ಮಾಡಿ ಆಯಿತಾ. ಸೊ ಯಾರನ್ನು ನಾಳೆ ನೋಡ್ತಾ ಇದ್ದಾರೆ, 3 o'clock ಮೇಲೆ ನೋಡ್ತಾ ಇದ್ದಾರೆ, ಪ್ಲೀಸ್ ಈ ವಿಡಿಯೋ ನಾನು ಇವತ್ತೇ ನಿಲ್ಲಿಸ್ಬಿಡಿ. ನೀವು ಜಸ್ಟ್ ಒಂದು 164 ಸಬ್ಸ್ಕ್ರಿಪ್ಷನ್ ತೊಗೊಂಡು ಈ ಆನ್ಸರ್ ಜೊತೆಗೆ ಪ್ರಾಕ್ಟೀಸ್ ಇವಾಗೆ ಕೂತ್ಕೊಳ್ಳಿ ಸ್ಟಾರ್ಟ್ ಮಾಡೋಕ್ಕೆ. ಮೀನ್ಸ್ ಇವಾಗ ಈ 3 o'clock ಮೇಲೆ ನೋಡ್ತಾ ಇದ್ದರೆ ಇವಾಗ ಕೂತ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅಥವಾ ಅದು ಬಿಟ್ಟು ನೀವು ಸಂಡೇನೇ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇಟ್ಸ್ ಕಂಪ್ಲೀಟ್ ಡಿಫಿಕಲ್ಟ್ ಅಂತ ಹೇಳ್ತೀನಿ. ಯಾಕಂದರೆ ಇದು ನ್ಯೂಮರಿಕಲ್ ಪಾರ್ಟ್ ಅಲ್ವಾ. ಮೀನ್ಸ್ ಇದು ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಅಂತಾರೆ. ಇದನ್ನೆಲ್ಲ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಬರೋದು. ಇದೇ ಸೇಮ್ ಕ್ವಶನ್ಸ್ ಯಾವತ್ತೂ ಕೇಳಲ್ಲ ಆಯಿತಾ. ಅದೊಂದು ನೆನಪಿರಲಿ, ಸೇಮ್ ಇದೇ ಥರ ಇರುತ್ತೆ. ಬಟ್ ನೋಡಿ ಇವಾಗ KF+S 13 ಅಂತಿದೆ, 14 ಅಂತ ಕೊಡ್ತಾರೆ ಅಷ್ಟೇ. ಅದು ಸಾಲ್ವ್ ಮಾಡೋಕ್ಕಾಗಲ್ವೇನೋ, ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಅದೇ ಮೈಂಡ್ ಗೇಮ್ ಅಷ್ಟೇ, ಇನ್ನೇನು ಇಲ್ಲ ಆಯಿತಾ. ಸೊ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋ. ಇಷ್ಟೊತ್ತರೆಗೂ ನೀವು ವೀಡಿಯೋ ನೋಡಿದ್ದೀರಿ ಅಂದರೆ ನಿಮ್ಗೆ ಯಾರನ್ನ ತುಂಬ ಹೆಲ್ಪ್ ಆಗಿದೆ ಅಂದ್ಕೊತಿದ್ದೀನಿ ಈ ವಿಡಿಯೋಯಿಂದ, ನಮ್ಮ ಚಾನಲಿಂದ. ಸೊ ಒನ್ ಮೋರ್ ಥಿಂಗ್ ಏನಂದರೆ ಇದೇ ಥರ ಸಪೋರ್ಟ್ ಮಾಡ್ತೀರಿ, ಒಂದು ಲೈಕ್ ಆಗಿ ಒಂದು ಸಬ್ಸ್ಕ್ರೈಬ್ ಆಗಿಬಿಡಿ ಆಯಿತಾ. ಸೊ Module 4 ಹೋಗೋಣ ಆಯಿತಾ. ಡಿಟರ್ಮಿನ್ ದ ರೇಂಜ್ ಆಫ್ K ಆಫ್ ಅನ್ ವಿಚ್ ಆಫ್ ದ ಸಿಸ್ಟಮ್ ಈಸ್ ಸ್ಟೇಬಲ್ ಆಫ್ ಎನ್ ಸಚ್ ಎಸ್ ಯೂನಿಟಿ ಫೀಡ್ಬ್ಯಾಕ್. ಸೊ ವೆರಿ ಇಂಪಾರ್ಟೆಂಟ್, ಓದೋದು ಬೇಡ, ಹಾಗೆ ಹೇಳ್ಕೊಂಡು ಹೋಗ್ತೀನಿ ಇವಾಗಿಂದ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಈಕ್ವೇಷನ್ಸ್ ಏನಿದೆ ಈ ಈಕ್ವೇಷನ್ಸ್ ನೋಡ್ಕೋಬೇಕು ನೀವು, ಮೈನ್ ಇಂಪಾರ್ಟೆಂಟ್. ಮತ್ತು ಪೋಲ್ಸ್ ಮೋರ್ ದ ನೆಗೆಟಿವ್ ದೆನ್ ದ -1 ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ ಇದು ಕೂಡ ಅಷ್ಟೇ. ಫಾರ್ ದ ಯೂನಿಟಿ ಫೀಡ್ಬ್ಯಾಕ್ ಸಿಸ್ಟಮ್, ಸೊ ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಇಟ್ ಜಸ್ಟ್ ಚೇಂಜಿಂಗ್ ದ ನಂಬರ್ಸ್, ಎವ್ರಿಥಿಂಗ್ ವಿಲ್ ಬಿ ದ ಸೇಮ್ ಆಯಿತಾ. ಅದು M ಒರಿಜಿನಲ್ ಅಂತ, ಓಕೆನಾ. ಫೈಂಡ್ ದ ರೇಂಜ್ ಆಫ್ ಎನ್ ಕೆ ಫಾರ್ ವಿಚ್ ಆಫ್ ಎ ಸಿಸ್ಟಮ್ ಇಸ್ ದ ಕ್ಲೋಸ್ಡ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಎ ಇಸ್ ಸ್ಟೇಬಲ್ ಫಾರ್ ವಾಟ್ ಕೆ ಆಯಿತಾ. ಸಿಸ್ಟಮ್ ಆಸ್ಲೇಟ್ಸ್
oscillates with the what is the corresponding frequency of oscillations ಆಯಿತಾ. ವೆರಿ ಇಂಪಾರ್ಟೆಂಟ್ ಆಯಿತಾ. ಅನಲೈಸ್ ದ ರೇಂಜ್ ಆಫ್ ಕೆ ಫಾರ್ ದ ವಿಚ್ ಆಫ್ ದ ಸಿಸ್ಟಮ್ಸ್ ಇಸ್ ಕ್ಲೋಸ್ ಟ್ರಾನ್ಸ್ಫರ್ ಫಂಕ್ಷನ್ ಆಯಿತಾ. ಆರ್ ಎಚ್ ಕ್ರೈಟೀರಿಯಾ. ಸೊ ವೆರಿ ಇಂಪಾರ್ಟೆಂಟ್ ಆಗಿದೆ ಇದು ಕೂಡ ಅಷ್ಟೇ. 4 ಇದೇನಿದೆಯಲ್ಲ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಮೀನ್ಸ್ ಇಟ್ ಆನ್ಸರ್ಸ್ ಮೀನ್ಸ್ ಇಟ್ ವಿಲ್ ತುಂಬ ಚೆನ್ನಾಗಿರುತ್ತೆ. ಆನ್ಸರ್ಸ್ ಕೂಡ ಅಷ್ಟೇ 4th ಮಂತ್ಗೆ ನೋಡ್ಕೊಳ್ಳಿ ಆಯಿತಾ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 4 ಆಯಿತು 5th ಕ್ವಶನ್ಸು. ಮತ್ತು the open transfer function of unity of feedback of a system of given g of s ಏನಿದೆಯಲ್ಲ ಈ ಕ್ವಶನ್ ಏನಿದೆಯಲ್ಲ ಇದು ಇಂಪಾರ್ಟೆಂಟ್ ಆಯಿತು. ಸೊ ಪಾರ್ಟ್ ಬಿ ಅಲ್ಲಿ ನಮಗೆ ಪಾರ್ಟ್ ಎ ಅಲ್ಲಿ ಸೊ ಪಾರ್ಟ್ ಇದರಲ್ಲಿ ನಮಗೆ 10 ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಅಂದ್ಕೊಳ್ಳೋಣ 10 ಮಾರ್ಕ್ಸಲ್ಲಿ ನಮಗೆ ಏನಂದರೆ 5 ಕ್ವಶನ್ಸ್ನ ಸಾಲ್ವ್ ಮಾಡಿಬಿಟ್ರೆ ಈ 5 ಕ್ವಶನ್ಸ್ನ ಸಾಲ್ವ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಎಕ್ಸಾಮಲ್ಲಿ ಕೂಡ ನೀವು ಸಾಲ್ವ್ ಮಾಡ್ಬೋದು ಆಗುತ್ತೆ ನಿಮ್ಮ ಕೈಯಲ್ಲಿ ಆಯಿತಾ. ಸೊ ಈ 5 ಕ್ವಶನ್ಸ್ನ ಸಾಲ್ವ್ ಮಾಡಿ ಜಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಷ್ಟೇ. ಅಲ್ಲಿ ಕೇಳಿದ್ನಲ್ಲ ಕೇಂದ್ರ ಮೀನ್ಸ್ s+3 ಅಂತಿದೆಯಲ್ಲ s+4 ಅಂತ ಬರುತ್ತೆ. ರಿಮೈನಿಂಗ್ ಎವ್ರಿಥಿಂಗ್ ವಿಲ್ ಬಿ ಸೇಮ್. ದ ಸೇಮ್ ಟಾಪಿಕ್ ನೀವು ಅಪ್ಲೈ ಮಾಡಬೇಕಷ್ಟೇ, ಅದರಲ್ಲಿ ಇನ್ನೇನು ಇಲ್ಲ ಆಯಿತಾ. ಸೊ ಪಾರ್ಟ್ ಬಿ ಹೋಗೋಣ. ಸೊ ಪಾರ್ಟ್ ಎ ನಮ್ಮದು ಮುಗೀತು. 10 ಮಾರ್ಕ್ಸ್ ವಿಲ್ ಗೆಟ್ ಈಸಿಲಿ ಇನ್ ಪಾರ್ಟ್ ಎ ಆಯಿತಾ. ಸೊ 10 ಮಾರ್ಕ್ಸ್ ಈಸಿಲಿ ತಗೋ ನೀನು ಪಾರ್ಟ್ ಬಿ 10 ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡೋಣ. ಚೆಕ್ ದ ಸ್ಟೆಬಿಲಿಟಿ ಆಫ್ ಗಿವನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಈಕ್ವೇಷನ್ ಯೂಸಿಂಗ್ ದ Roth's method. Find the number of the roots with a positive real part of a 0 real part of a negative real system of very important s of 6 plus 4 plus 4 of s of 5 and 3s of 4 and the -4 minus 64s minus 64s minus 48 minus 0 ಆಯಿತಾ. ವೆರಿ ಇಂಪಾರ್ಟೆಂಟ್. ಅನಲೈಸ್ ಸ್ಟೆಬಿಲಿಟಿ. ಸೊ ಸೇಮ್ ನೋಡ್ಬೋದು, ಟಾಪಿಕ್ ಎಲ್ಲ ಸೇಮ್, ಪ್ರತಿಯೊಂದು ಟಾಪಿಕ್ ಎಲ್ಲ ಸೇಮ್ ಇದೆ. ಆ ಟಾಪಿಕ್ ಮೇಲೆ ಕೇಳ್ತಾರೆ ಅಷ್ಟೇ. ಎಕ್ಸ್ಪ್ಲೇನ್ 3 ಪ್ರೊಸೀಜರ್ ಫಾರ್ ಕನ್ಸ್ಟ್ರಕ್ಟಿಂಗ್ ದ ರೂಟ್ ಲಾಸ್ ಕಾಸ್ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಅಂತೂ ಅಲ್ವೇ ಅಲ್ಲ, ಬಟ್ ನಾನು ಆಪ್ಷನಲ್ಲೂ ಕೊಟ್ಟಿದ್ದೀನಿ. ಸೊ ನೋಡ್ಕೊಳ್ಳಿ, ಆದಷ್ಟು ನಿಮಗೆ ಟೈಮ್ ಇದ್ದರೆ ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಆ ಕ್ವಶನ್ನ ಕೂಡ ಆಯಿತಾ. ಸೊ ಏನಿದೆ ನಿಮಗೆ ಫಸ್ಟ್ ಪಾರ್ಟ್ ನಿಮಗೆ 7 ಮಾರ್ಕ್ಸ್ ಈಜಿಯಾಗಿ ತೊಗೋಬೋದು. ಮೀನ್ಸ್ ಇನ್ ಕೇಸ್ ಪೇಪರ್ ಈಸಿ ಬಂದರೆ ನಿಮಗೆ ಔಟ್ ಆಫ್ ಔಟ್ ತೊಗೊಬಿಡ್ಬೋದು. ಇಲ್ಲೇ ನಿಮಗೆ ಮೀನ್ಸ್ ಪಾರ್ಟ್ ಸಿ ಇಲ್ದ್ರೇ ಮೀನ್ಸ್ ಪಾರ್ಟ್ ಪಿ ಸಿ ಬೇಕೇ ಬೇಕು ನಿಮಗೆ. ಸೊ ಇಲ್ಲಿ 14 ಮಾರ್ಕ್ಸ್ ಈಜಿಯಾಗಿ ಸ್ಕೋರ್ ಮಾಡ್ಬೋದು ನಿಮಗೆ. ಸೊ ಲಿವಿಂಗ್ ದ ಪಾರ್ಟ್ ಸಿ ಆಯಿತಾ. ಪಾರ್ಟ್ ಸಿ ನಾವು ಹೇಳ್ತೀನಿ. ಮತ್ತು ಎಕ್ಸ್ಪ್ಲೇನ್ ದ ಆ್ಯಂಗಲ್ ಕಂಡೀಷನ್ ಇಟ್ಸ್ ಅ ರೂಟ್ ಲೋಕಸ್ ಅಂಡ್ ದ ಟೆಸ್ಟ್ ಫಾಲೋಯಿಂಗ್ ದ ಪಾಯಿಂಟ್ಸ್ ಯೂಸಿಂಗ್ ದ ಆ್ಯಂಗಲ್ ಕಂಡೀಷನ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಪಾರ್ಟ್ ಸಿ ಅಲ್ವಾ. ಪಾರ್ಟ್ ಸಿ ಅಲ್ಲಿ ನೀವು ಮಾಡ್ಯೂಲ್ 4 ತುಂಬ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ. ಸ್ಕೆಚ್ ಎ ಕಂಪ್ಲೀಟ್ ರೂಟ್ ಆಫ್ ಲೋಕಸ್ ಆಫ್ ಕಮೆಂಟ್ ದ ಸ್ಟೆಬಿಲಿಟಿ ಆಫ್ ದ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಇರುತ್ತೆ. ಸೊ ನೋಡ್ಬೋದು ಇಲ್ಲಿ ಕೂಡ ಅಷ್ಟೇ ಸಿಮಿಲರ್ ಏನಿದೆಯಲ್ಲ ಆ ಸಿಮಿಲರ್ ಟಾಪಿಕ್ಗೆ ಇಲ್ಲಿ ಕೂಡ ಅಷ್ಟೇ. ಸೊ ಸಿಮಿಲರ್ ಟಾಪಿಕ್ ಯು ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅಷ್ಟೇ ಆಯಿತಾ. ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಅಂದರೆ ಏನಿಲ್ಲ, ವ್ಯಾಲ್ಯೂಸ್ ಏನಿದೆ ಆ ವ್ಯಾಲ್ಯೂಸ್ ಚೇಂಜ್ ಆಗ್ತಿದೆ ಅಂದರೆ ಅದು ತುಂಬ ಹೆಲ್ಪ್ ಆಗ್ತಿದೆ ನಿಮಗೆ ಅಂತ ಅರ್ಥ. ಸೊ ಆ ವ್ಯಾಲ್ಯೂಸ್ ಚೇಂಜ್ ಆಗ್ತಿರೋದನ್ನ ನೀವು ಆನ್ಸರ್ಸಲ್ಲಿ ಅನಲೈಸ್ ಮಾಡಿಕೊಂಡು ಅದನ್ನ ಡಿಕೋಡ್ ಮಾಡಿಕೊಂಡು ಅದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಜಸ್ಟ್ ಈಸಿ ಇದೆ ಇದು ಕೂಡ ಆಯಿತಾ. ಸೊ ನೋಡ್ಕೊಳ್ಳೋದು construct the root locus of control system with the characteristic equations. So system show that part of in a root locus of a circular radius of a root under 10 units of in the center. Very important question ಆಗುತ್ತೆ. ಸೊ 5th one must same complete everything same. ಅದೇ ಸಿಮಿಲರ್ ಟೈಪ್ ಇದೆ. ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ರೋಥಸ್ ಆಫ್ ಕ್ರೈಟೀರಿಯನ್ ಆಯಿತಾ. ಸೊ ಏನಿದೆ ನಿಮಗೆ ಪಾರ್ಟ್ ಸಿ ಅಲ್ಲಿ ಬಂದುಬಿಟ್ಟು 6 ಕ್ವಶನ್ಸ್ ಇದೆ. ಸೊ ಪಾರ್ಟ್ ಸಿ ಅಲ್ಲಿ ಬಂದುಬಿಟ್ಟು ಪಾರ್ಟ್ ಸಿ ಅಲ್ಲಿ 6 ಕ್ವಶನ್ಸ್ ಇದೆ. ಆ 6 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಇಟ್ ಮೀನ್ಸ್ ಸಿಮಿಲರ್ ಟು ಈ 6th one ಬಿಟ್ಬಿಡಿ. 5th one ಇಸ್ ನಾಟ್ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ. ಈ 5 ಕ್ವಶನ್ಸ್ ಇದೆಯಲ್ಲ ಆ 5 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ 5 ಕ್ವಶನ್ಸಿಂದ ಎಕ್ಸಾಮ್ಗೆ ಮಾರ್ಕ್ಸ್ ಅಂತೂ ಅಲ್ಲಿ ನಿಮಗೆ ಏನು ಪಾಸ್ ಆಗೋಕ್ಕಾಗಿದೆ ಅಲ್ಲೇ ಬಂದುಬಿಡುತ್ತೆ ನಿಮಗೆ. ಸೊ ಅದರಿಂದ ಆಯಿತಾ. ಸೊ ಮಾಡ್ಯೂಲ್ 5 ಆಯಿತಾ. ಮಾಡ್ಯೂಲ್ 5 ಹೋಗೋಣ. ಮಾಡ್ಯೂಲ್ 4 ಅಂತೂ ನಿಮ್ಗೆ ಈಸಿಯಾಗಿ 20 out of 20 ತೊಗೋಬೋದು ಈ ಎಕ್ಸಾಮಲ್ಲಿ. ತುಂಬ ಈಸಿ ಇದೆ ಮಾಡ್ಯೂಲ್ 4 ಆಯಿತಾ. ಮೀನ್ಸ್ ತುಂಬ ಟಾಪಿಕ್ ಕೂಡ ಅಷ್ಟೇ ಕಡಿಮೆ ಇದೆ ನಿಮಗೆ. ಸೊ construct the board plot of what the transform function. Very important. GS of 80 plus S of plus 2 S of 20 determine the PM and UP of a WG ಆಯಿತಾ. ಸೊ ನೋಡ್ಕೋಬೋದು ಬೋರ್ಡ್ ಪ್ಲಾಟ್ ಮೇಲೆ ಫುಲ್ ಕಂಪ್ಲೀಟ್ ಏನಿದೆಯಲ್ಲ ಇದ್ರ ಮೇಲೇ ಕಂಪ್ಲೀಟಾಗಿ ಕಾನ್ಸೆಪ್ಟು. ಜಸ್ಟ್ ನೀವೇನಿದೆ ಈ ಈಕ್ವೇಷನ್ಸ್ ಚೇಂಜ್ ಮಾಡಿದ್ರೆ ಅಷ್ಟು. ಈಕ್ವೇಷನ್ಸ್ ಅಂದರೆ ಗೊತ್ತಿದ್ರಲ್ಲಿ ಜಿ ಆಫ್ ಎಸ್ ಏನಿದೆ ಅದನ್ನು ಮಾತ್ರ ನೀವು ಚೇಂಜ್ ಮಾಡಿದರೆ ಮಿಕ್ಕಿದ್ದೇನಿದೆ ಪ್ರತಿಯೊಂದು ಕೂಡ ಸೇಮ್ ಇದೆ ಇಲ್ಲ ಆಯಿತಾ. ಸೊ ಡಿಟರ್ಮಿನ್ ದ ಸಿಸ್ಟಮ್ ಆಫ್ ಕಂಡೀಷನಲ್ಲಿ ಸ್ಟೇಬಲ್ ಆಫ್ ವೆನ್ ದ ರೇಂಜ್ ಆಫ್ ನಕ್ಕೆ ವಿಚ್ ಇಸ್ ದ ಸಿಸ್ಟಮ್ ಇಸ್ ಸ್ಟೇಬಲ್. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೇಮ್ ಅದೇ ಥರ ಅನಲೈಸ್ ದ ಬೋರ್ಡ್ ಪ್ಲಾಟ್ ಆಫ್ ಶೋನ್ ಫಿಗರ್. ಈ ಫಿಗರ್ ಒಂದು ಬರೋ ಚಾನ್ಸ್ ತುಂಬ ಇರುತ್ತೆ ಎಕ್ಸಾಮ್ಗೆ. ಸೊ ಇದೊಂದು ಫಿಗರ್ ಒಂದು ಅರ್ಥ ಮಾಡ್ಕೊ ಮೀನ್ಸ್ ಈ ಫಿಗರ್ FIGUR ಫಿಗರ್ ಏನಿದೆಯಲ್ಲ. ಸೊ ಈ ಫಿಗರ್ನ ಕೂಡ ಮೀನ್ಸ್ ಇದು ಅನಲೈಸ್ ಮಾಡ್ಕೊಳ್ಳಿ ತುಂಬ. ಯಾಕಂದರೆ ಈ ಗ್ರಾಫಿಂದ ಮೀನ್ಸ್ ಗ್ರಾಫೇ ಅಂದ್ಕೊಳ್ಳೋ. ಸೊ ಫಿಗರ್ ಅನ್ನೋ ಬದಲು ಸೊ ಏನಿದೆಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಮೇಲೆ
ಕಾನ್ಸೆಪ್ಟ್ ತುಂಬ ಕೇಳೋ ಚಾನ್ಸ್ ತುಂಬ ಇರುತ್ತೆ. ಮೀನ್ಸ್ ಗ್ರಾಫ್ ಯಾವತ್ತೂ ಕೇಳಿಲ್ಲ, ಓನ್ಲಿ 2 ಟೈಮ್ಸ್ ಕೇಳಿದರೆ ಕೇಳೋದು ಚಾನ್ಸ್ ತುಂಬ ಇತ್ತು. ಸೊ ಇದನ್ನು ನೋಡ್ಕೊಳ್ಳಾಯ್ತಾ, ಇದನ್ನ ಪ್ರಾಕ್ಟೀಸ್ ಮಾಡಿ ಟ್ರೈ ಮಾಡಿ, ನಾನು ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ ಅದರಿಂದ ಆಯಿತಾ. ಸ್ಕೆಚ್ ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಇಲ್ಲೇನಿದೆ 75 ಪ್ಲಸ್ ಇದೆ, 75 ಪ್ಲಸ್ 1 ಪ್ಲಸ್ 0.25 ಡಿವೈಡ್ ಬೈ ಎಸ್ ಆಫ್ ಎಸ್ ಸ್ಕ್ವೇರ್ ಪ್ಲಸ್ 116 ಪ್ಲಸ್ 100. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಫೋರ್ತ್ ಒಂದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಫಿಫ್ತ್ ಒಂದು ಎಕ್ಸ್ಪ್ಲೇನ್ ದ ಲಾಗ್ ಆಫ್ compensators and the lead with an help of circuit diagram. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತಾ. ಇದು ಲ್ಯಾಗ್ ಕಾಂಪನ್ಸೇಟರ್ಸ್ ಆಯಿತಾ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಅಲ್ಲವೇ ಅಲ್ಲ ಇದು. ಸೊ ನಾಟ್ ಇಂಪಾರ್ಟೆಂಟ್ ಕ್ವಶನ್ಸ್, ನೋ ನೀಡ್ ಟು ರೀಡ್ ಅಬೌಟ್ ದಿಸ್ ಕ್ವಶನ್ಸ್ ಆಯಿತಾ. ಸೊ ಈ ಕ್ವಶನ್ಸ್ ಅಂತೂ ಇಂಪಾರ್ಟೆಂಟ್ ಅಲ್ಲ. ಆ್ಯಕ್ಚುಲಿ ಇದು ಟಾಪಿಕ್ ಬಂದುಬಿಟ್ಟು ಪಾರ್ಟ್ ಬಿ ಅಲ್ಲಿ ಬಂದುಬಿಡುತ್ತೆ ಈ ಕ್ವಶನ್ ಬಂದುಬಿಟ್ಟು ಆಯಿತಾ. ಸೊ ಪಾರ್ಟ್ ಬಿ ಕ್ವಶನ್ ಇದು. ಸೊ ನಾನು ನೋಡಿದ್ದೆ ಒಂದ್ಸರಿ. ಸೊ ಇದು ಪಾರ್ಟ್ ಬಿ ಕ್ವಶನ್ಸ್ ಆಗಿರುತ್ತೆ. ಸೊ ನೋ ನೀಡ್ ಟು ಓದೋದು ಆಯಿತಾ. ಕಾಂಪನ್ಸೇಟರ್ಸ್ ಬಂದ್ಬಿಟ್ಟು ಇದು ಈ ಪಾರ್ಟ್ ಇಲ್ಲ, ನೆಕ್ಸ್ಟ್ ಪಾರ್ಟಲ್ಲಿ. ಓಕೆ, ನೆಕ್ಸ್ಟ್ ಕ್ಲೋಸ್ಡ್ ಲೂಪ್ ಆಫ್ ಟ್ರಾನ್ಸ್ಫರ್ ಫಂಕ್ಷನ್ಸ್ ಆಫ್ ಫೀಡ್ಬ್ಯಾಕ್ ಕಂಟ್ರೋಲ್ ಸಿಸ್ಟಮ್ ಇಸ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ರೆಸೊನಾಟ್ ಪೀಕ್ ಮತ್ತು ರೆಸೊನಾಟ್ ಫ್ರೀಕ್ವೆನ್ಸಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಡಿಟರ್ಮಿನ್ ದ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಎ ಗಿವನ್ ಸಿಸ್ಟಮ್ಸ್ ಬೋರ್ಡ್ ಮ್ಯಾಗ್ನಿಟ್ಯೂಡ್ ಪ್ಲಾಟ್ ಆಫ್ ಸೊ ಇಲ್ಲಿ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ಈ ಏನಿದೆ ಈ ಗ್ರಾಫ್ ಮೇಲೆ ಡಿಫ್ರೆಂಟ್ ಈಕ್ವೇಷನ್ಸ್ ಕೇಳ್ತಾರೆ. ಬಟ್ ಆ ಟಾಪಿಕ್ ಏನಿದೆ ಬೋರ್ಡ್ ಮ್ಯಾಗ್ನಿಟ್ಯೂಡ್ ಅದ್ರ ಮೇಲೇ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್. ನಾನು ಎಕ್ಸ್ಪ್ಲೈನ್ ಇದು ಅಷ್ಟೇ ಇನ್ನೊಂದು ಸರಿ ರಿಪೀಟಾಗಿ ಕೇಳಿದ್ದೀನಿ. ಸೊ ನೋ ನೀಡ್ ಟು ವರಿ ಅಬೌಟ್. ಇದು 8th ಒಂದು ಮತ್ತು 5th ಒಂದು 2 ಟೈಮ್ಸ್ ಕೇಳಿದ್ದೀನಿ. ಸೊ ಆ ಕ್ವಶನ್ಸ್ ಏನಿದೆ ಅದನ್ನ ಸ್ಕಿಪ್ ಮಾಡ್ಬೋದು ನೀವು. ಸೊ ಆ ಕ್ವಶನ್ಸ್ ಎಕ್ಸಾಮ್ ಬರಲ್ಲ. ಇಟ್ಸ್ ಕಮ್ ಇನ್ನು ಪಾರ್ಟ್ ಬಿ ಆಯಿತಾ. ಸೊ ಲೆಟ್ಸ್ ದ ಪಾರ್ಟ್ ಬಿ ದ ಟ್ರಾನ್ಸ್ಫರ್ ಫಂಕ್ಷನ್ ಆಫ್ ಸಿಸ್ಟಮ್ಸ್ ಆಫ್ ಇದೆ ಆಯಿತಾ. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ರೇಂಜ್ ಆಫ್ ವ್ಯಾಲ್ಯೂಸ್ ಆಫ್ ಕೇಸ್ ಸ್ಟೆಬಿಲಿಟಿ ಆಯಿತಾ. ಫಾರ್ ಕ್ರೈಟೀರಿಯಾ ಸಿಸ್ಟಮ್ಸ್ ಅಂತ ಇದು ಒಂದು ಸ್ಕೆಚ್ ಅಂತಿದೆ, ವೆರಿ ಇಂಪಾರ್ಟೆಂಟ್. ಇದು ಈ ಕ್ವಶನ್ ಏನಿದೆಲ್ಲ ಫಸ್ಟ್ ಒಂದು ಇನ್ನೊಂದು ಸರಿ ಬರೆದಿದ್ದೀನಿ ಅಷ್ಟೇ. ಸೊ ಫಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಒನ್ ಈಸ್ ವೆರಿ ಫಿಕ್ಸ್ ಕ್ವಶನ್. ಸೊ ಮೀನ್ಸ್ ಈ ಡಿಫ್ರೆಂಟ್ ಟಾಪಿಕ್ ಬರುತ್ತೆ, ಇದು ಅಷ್ಟೇ ಅದ್ರ ಮೇಲೆ. ಸೊ ಇದು ಕೂಡ ಅಷ್ಟೇ ನೋಡ್ಬೋದು. ಡಿಫ್ರೆಂಟ್ ಟಾಪಿಕ್ಸ್ ಮೀನ್ಸ್ ಡಿಫ್ರೆಂಟ್ ಕ್ವಶನ್ಸ್ ಇರುತ್ತೆ. ಮೀನ್ಸ್ ನ್ಯೂಮೆರಿಕಲ್ಸ್ ವ್ಯಾಲ್ಯೂಸ್ ಎಲ್ಲ ಪ್ರತಿಯೊಂದು ಚೇಂಜ್ ಆಗ್ತಿರುತ್ತೆ. ಬಟ್ ಏನಂದರೆ ಸೇಮ್ ಕಾನ್ಸೆಪ್ಟ್ ಅಂತೂ ಸೇಮ್ ಪಕ್ಕ ಇರುತ್ತೆ. ಸೊ ಸಿಸ್ಟಮ್ ಇಸ್ ಗಿವನ್ ಜಿ ಆಫ್ ಎಸ್ ಅಷ್ಟೇ. ಇದು ಅಷ್ಟೇ ಎನ್ಕ್ಯೂಸ್ಡ್ ಪ್ಲಾಟ್ ಆಫ್ ಕಂಟ್ರೋಲ್ ಸಿಸ್ಟಮ್ ಇತ್ತೇನು ಓಪನ್ ಲೂಪ್ ಟ್ರಾನ್ಸ್ಫರ್. ಇದು ಅಷ್ಟೇ ನೋಡ್ಕೊಂಡಿದ್ದಾರೆ ಇವಾಗವರೆಗೂ. ಮತ್ತು ಸೊಲ್ಯೂಷನ್ ಆಫ್ ಹೋಮೋಜಿನಿಯಸ್ ಆ್ಯಂಡ್ ನಾನ್ ಹೋಮೋಜಿನಿಯಸ್ ಸ್ಟೇಟ್ ಆಫ್ ಕ್ವಶನ್ಸು. ನಾನು ಇಷ್ಟು ಕ್ವಶನ್ಸ್ ಇಂದ ಪಾರ್ಟ್ ಸಿ ಅಲ್ಲಿ ಕೂಡ ಅಷ್ಟೇ 5 ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಇಷ್ಟು ಹೋದರೆ ನಿಮಗೆ ಖಂಡಿತ ಹೇಳ್ತೀನಿ 95+ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಮೀನ್ಸ್ ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾನು ಪಕ್ಕ ಹೇಳಲ್ಲ. ಇಫ್ ಮೀನ್ಸ್ ನೀವು ಯಾರನ್ನ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಮಾತ್ರ ಪಕ್ಕ ಹೇಳ್ತೀನಿ 95+ ಬಂದೇ ಬರುತ್ತೆ ಎಕ್ಸಾಮಲ್ಲಿ. ಸೊ ಈ ವಿಡಿಯೋದಲ್ಲಿ ಏನು ಆ ಕಡೆ ಈ ಕಡೆ ಆಗಿದ್ದರೆ ಜಸ್ಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಅ ಟೈಮ್ ಆನ್ ದ 12:30. ಇಟ್ಸ್ ಓಕೆ. ಇದನ್ನು ಪ್ರತಿಯೊಂದು ಆನ್ಸರ್ಸ್ ಏನಿದೆ ಅನಲೈಸ್ ಮಾಡಿಕೊಂಡು ಕ್ವಶನ್ಸ್ ಅನಲೈಸ್ ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಎಕ್ಸಾಮ್ ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. 3.0 ವೀಡಿಯೋದಲ್ಲಿ 11:30 ಸಿಗೋಣ. ಥ್ಯಾಂಕ್ ಯು.